ಓಂ ಅರ್ಚಿತಃ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಒಂದು ಸಣ್ಣ ಪೂಜಾ ಪದ್ಧತಿಯಾಗಿ ಇನ್ನಿತರ ಅದಕ್ಕೆ ಧಾರ್ಮಿಕವಾದ ಮಾಹಿತಿಗಳ ಜೊತೆಯಲ್ಲಿ ವೇದವ್ಯಾಸರ ಅನೇಕ ಶ್ಲೋಕಗಳನ್ನು ಸಂಗ್ರಹ ಮಾಡಿದ ಮಧ್ವಾಚಾರ್ಯರ ಕೃತಿ ಎಂದೇ ಪ್ರಸಿದ್ಧವಾದ ಕೃಷ್ಣಾಮೃತ ಮಹಾರ್ಣವ. ಅದರಲ್ಲಿ ಮುಂದಿನ ಮಾತು ಸಮಸ್ತಲೋಕನಾಥಸ್ಯ ದೇವದೇವಸ್ಯ ಶಾರ್ಂಗಿಣಃ ಸಾಕ್ಷಾತ್ ಭಗವತೋ ವಿಷ್ಣೋ ಪೂಜನಂ ಜನ್ಮನಃ ಫಲಂ. ಹಿಂದಿನ ಮಾತನ್ನು ಸಕೃದಭ್ಯರ್ಚಿತೋ ಏನೆನ್ನುವುದನ್ನು ಶಂಕರ ಅಂದರೆ ಶಿವ ರುದ್ರದೇವ ಹೇಳಿದರೆ ಈ ಮಾತನ್ನು ನಾರದರು ಹೇಳಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. ನಾರದರ ಮಾತು ಇದು. ಅನೇಕ ಮಾತುಗಳು ನಾರದರದ್ದು ಉಲ್ಲೇಖಗೊಂಡಿದೆ. ಪೂಜನಂ ಜನ್ಮನಃ ಫಲಂ ಉತ್ತರಾರ್ಧ ಕೊನೆಯ ಪಾದ. ಸುಮಾರಾಗಿ ಯಥೋ ಧರ್ಮ ತಥೋ ಜಯ ಅಂತ ಹೇಳ್ತಾರೆ. ಕೊನೆಯ ಪಾದ ಅದು ಸುಭಾಷಿತ ಎನ್ನುವ ಲೆಕ್ಕದಲ್ಲಿ ಸಂದೇಶವನ್ನು ಕೊಡತಕ್ಕಂಥ ಮಾತುಗಳು ಅಂತ. ಅತಿ ಸರ್ವತ್ರ ವರ್ಜಯೇತ್ ಅದು ಕೊನೆಯದ್ದುಂಟು. ಅದರಂತೆ ಇಲ್ಲಿ ಒಂದು ಸುಭಾಷಿತ, ವೇದಾಂತ ಸುಭಾಷಿತ, ಪೂಜನಂ ಜನ್ಮನಃ ಫಲಂ. ಆರಾಧನೆಯು, ಪೂಜೆಯು ಬದುಕಿನ ಸಾರ್ಥಕ್ಯ, ಹುಟ್ಟಿದ್ದರ ಫಲ. ನಾವು ಹುಟ್ಟಿದ್ದಕ್ಕೆ ಏನಾಯಿತು ಲಾಭ, ಏನು ಫಲ ಬಂತು? ಮನುಷ್ಯನಾಗಿ ಹುಟ್ಟಿದ್ದಾನೆ, ಅದರ ಸಾರ್ಥಕ್ಯ ಹೇಗೆ ಆಗ್ತದೆ? ಮರಮಟ್ಟುಗಳು ಜೀವಜಾತಗಳೇ, ಪ್ರಾಣಿ ಪ್ರಪಂಚ, ಪಕ್ಷಿ ಪ್ರಪಂಚ, ಕ್ರಿಮಿಕೀಟಗಳೆಲ್ಲ ಇವೆ. ಅವುಗಳು ಜಂಗಮಗಳು, ಹೋಗ್ತಾವೆ. ಮರಮಟ್ಟುಗಳು ಹೋಗುವುದಿಲ್ಲ, ಸ್ಥಾವರಗಳು ಅಂತ ಜೀವ ಇದೆ. ಅವುಗಳ ಸಾರ್ಥಕ್ಯ ಏನು ಹೇಳಲಿಕ್ಕೆ ಸುಲಭ. ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ಫಲಂತಿ ವೃಕ್ಷಾಃ ಅಂತೇಳಿಕೊಂಡು, ಮರಗಳು ತಾವು ತಿನ್ನುವುದಿಲ್ಲ, ಹಣ್ಣನ್ನು ಇನ್ನೊಬ್ಬರಿಗೆ ಕೊಡ್ತಾವೆ. ಹುಳ, ಹಕ್ಕಿಗಳು, ಪ್ರಾಣಿಗಳು, ಮನುಷ್ಯರೆಲ್ಲ ಉಪಯೋಗಿಸ್ತಾರೆ. ಆದರೆ ಎಷ್ಟರ ಮಟ್ಟಿಗೆ, ಎಷ್ಟು ಹಣ್ಣು ಕೊಡ್ತದೆ? ಒಂದು ಮನೆಯಲ್ಲಿ ಒಂದು ಹಲಸಿನ ಮರ ಇದ್ದರೆ ಅವನು ಅದನ್ನು ಪೂರ ತಿನ್ನುವುದೇ ಇಲ್ಲ, ಆಗುವುದಿಲ್ಲ, ಅವನು ಹೆಚ್ಚಾಗ್ತದೆ. ಹುಣಸೆ ಮರ ಇದ್ದರೆ ಎಲ್ಲ ಮಾರಾಟಕ್ಕಾಗ್ತದೆ. ಹಾಗೆ ಮರಗಳು ಪರೋಪಕಾರಕ್ಕಾಗಿ ಹಣ್ಣುಗಳನ್ನು ಕೊಡ್ತವೆ. ಕೊಡುವವುಗಳು ಇವೆ, ಕೊಡದವುಗಳೂ ಇವೆ. ದರ್ಬೆ ಆಗುವುದೆಲ್ಲ ಹೋಮ ಹವನಕ್ಕಾಗ್ತದೆ, ಶ್ರಾದ್ದ ತರ್ಪಣಕ್ಕಾಗ್ತದೆ ಹೇಳಿದರೆ ದರ್ಬೆಗಳಾದದ್ದೆಲ್ಲ ಉಪಯೋಗಕ್ಕೆ ಬರ್ತದ? ಬರುವುದಿಲ್ಲ. ಅದನ್ನು ಸಮಿತಿಗಳಿಗೋಸ್ಕರ ಉಪಯೋಗ ಆಗ್ತವೆ ಮರಗಳು ಹೇಳಿದರೆ. ಇಡೀ ಮರಗಳೆಲ್ಲ ಸಮಿತಿಯಾಗಿ ಬಂದಿವ? ಸಾಧ್ಯವೇ ಇಲ್ಲ. ಹಾಗೆ ನದಿಯೂ ಹಾಗೆ. ಅಷ್ಟು ನದಿ ನಾವು ಕುಡಿತೇವ? ಅಷ್ಟು ನದಿಯಲ್ಲಿ ಮೀತೇವ? ಅಷ್ಟು ಪ್ರಾಣಿ ಪಕ್ಷಿಗಳೆಲ್ಲ ನದಿಯ ನೀರನ್ನು ಉಪಯೋಗಿಸ್ತಾವೆ? ಏನಿಲ್ಲ. ಊರಿನವರು ಬಳಸಿದ್ರೆ ಉಂಟು, ಅದು ಹೋದಲ್ಲಿ. ಇಲ್ಲ ಆದರೆ ಸಮುದ್ರಕ್ಕೆ ಹೋಗಿ ಅದು ಬಿದ್ದು ಕೊಡ್ತದೆ. ಉಪಕಾರಿಯಲ್ಲಿ ಆಯಿತು, ಎಷ್ಟಾಯಿತು? ಒಂದು ನದಿಯಾಗಿ 100 ಮೈಲಿನಿಂದ 10 ಬೆಟ್ಟದ ಕೋಡುಗಳನ್ನು ಅರಗಿಸಿಕೊಂಡು ಹರಿಯುವ ನದಿಗೆ, ಅದರ ಹುಟ್ಟಿಗೆ, ಅದರ ಪ್ರವಾಹಕ್ಕೆ, ಅದರ ಮೈತನಕ್ಕೆ ಏನು ಬೆಲೆ ಬಂತು? ಏನು ಲಾಭ ಆಯಿತು? ಅದರಿಂದ ನಾವೆಲ್ಲ ನೀರು ಕುಡ್ದೆವು ಅಂತ ಹೇಳಬಹುದು, ಕೃಷಿ ಭೂಮಿ ಬೆಳೆಯಿತು ಹೇಳಬಹುದು.
ಆದರೆ ಸ್ವಂತಕ್ಕೆ ನದಿಗೆ ಏನಿದೆ? ಸ್ವಂತಕ್ಕೆ ಅಂತ ಹೇಳುವುದು ಗೊತ್ತಾಗೋದಿಲ್ಲ. ಹಾಗೆ ಮರಮಟ್ಟುಗಳು ಹಣ್ಣು ಹಂಪಲುಗಳನ್ನು ಕೊಟ್ಟರೆ ಮರ ತಿಂತದ? ಇನ್ನು ಎಷ್ಟು ಕಷ್ಟಪಟ್ಟು ಹೇಳಬೇಕು ಅಂದರೆ ಅಲ್ಲೇ ಬಿದ್ದಿರತಕ್ಕಂಥ ಹಣ್ಣು ಹಂಪಲುಗಳು ಎಲೆಗಳು ಅದೇ ಮರಕ್ಕೆ ಗೊಬ್ಬರಗಳಾಗಿ ಹಾಗೆ ತಿಂತದೆ. ಗೊಬ್ಬರವನ್ನಾಗಿಸಿಕೊಂಡದು ಪರಿವರ್ತನೆ ಮಾಡಿಕೊಂಡು ಬೇರಲ್ಲಿ ಕುಡಿತದೆ. ಇಲ್ಲೆಲ್ಲ ಮರವಾಗಿ ಬಂದದ್ದಕ್ಕೆ, ಪ್ರಾಣಿಯಾಗಿ ಪಕ್ಷಿಯಾಗಿ ಕ್ರಿಮಿಕೀಟವಾಗಿ ಹುಟ್ಟಿದ್ದಕ್ಕೆ ಏನು ಜನ್ಮದಲ್ಲಿ ಸಾರ್ಥಕ್ಯ ಅಂದರೆ ಫಲವನ್ನು ಪಡೀಲಿಕ್ಕೆ ಅವುಗಳು ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಸರ್ಕಸ್ಸಿನಲ್ಲಿ ಆನೆಯಲ್ಲಿ ಶಿವಲಿಂಗಕ್ಕೆ ಪೂಜೆ ಮಾಡುವುದೆಲ್ಲ ತೋರಿಸ್ತಾರೆ. ಅದು ಹೀಗೆ ಸೊಂಡಿಲಲ್ಲಿ ಎತ್ತಿಕೊಂಡು ಒಂದು ಲಿಂಗವನ್ನು ತಂದಿಡ್ತದೆ. ಆನಂತರ ಹೋಗಿ ಒಂದು ಬಕೆಟಿನಲ್ಲಿ ಸೊಂಡಿಲನ್ನು ಹಾಕಿ ನೀರು ತಂದು ಪುಸ್ಸ ಅಂತ ಅದರ ಮೇಲೆ ಹಾಕ್ತದೆ. ಮತ್ತು ಒಂದು ಪುಷ್ಪವನ್ನು ತಂದು ಇಡ್ತದೆ. ಮತ್ತು ಕೊರಳಲ್ಲಿ ತನ್ನ ಗಂಟೆಯನ್ನು ಅಲ್ಲಾಡಿಸ್ತದೆ. ಮತ್ತು ಪ್ರದಕ್ಷಿಣೆ ಬರ್ತದೆ. ಡೊಗ್ಗಲು ಹಾಕಿ ಮಂಡೆ ಕೆಳಗೆ ಮಾಡಿ ನಮಸ್ಕಾರ ಮಾಡುತ್ತದೆ. ಇನ್ನು ತೆಂಗಿನಕಾಯಿ ತೆಗಿತದೆ. ಕಾಲಡಿಯಲ್ಲಿ ಹಾಕಿ ಮೆಲ್ಲ ತುಳಿದು ತೆಗೆದ ಮೇಲೆ ಇಡ್ತದೆ, ತೆಂಗಿನಕಾಯಿ ಸಮರ್ಪಣೆ ಮಾಡಿದ್ದು ಅಂತ. ಇಷ್ಟು ಆನೆ ಮಾಡಿದರೂ ಆನೆ ಸೊಂಡಿಲಲ್ಲಿ ಮಾಡಿತ್ತು. ಅದಕ್ಕೆ ಕೈ ಉಂಟು. ನಾವು ಆನೆಗೆ ಕರಿ ಅಂತ ಕರಿತೇವೆ, ಹಸ್ತಿ ಅಂತ ಕರಿತೇವೆ. ಅದನ್ನ ಕೈಯ ಒಂದು ಉಪಯೋಗ ಇರಲಿಕ್ಕೆ ಹೋಗಿ ಅದನ್ನು ಉಪಯೋಗಿಸಿಕೊಂಡಿತದು. ಅದು ಯಾರೋ ಹೇಳಿಕೊಟ್ಟು. ಸುಮ್ಮನೆ ಅದು ಹೋಗಿ ದೇವಸ್ಥಾನವನ್ನು ಹುಡುಕಿಕೊಂಡು ಹೋಗಿ ಲಿಂಗ ನೋಡಿಕೊಂಡು ನೀರು ತಗೊಂಡೋಗಿ ಹಾಕುವುದಿಲ್ಲ. ಕಾಯನ್ನು ಒಡೆದು ಮೇಲೆ ಎತ್ತಿಡುವುದಿಲ್ಲ. ಮತ್ತು ವ್ಯಾಯಾಮ ಕೊಡ್ತದೆ ಅದು ಕಾಯಿ ಒಡೆದ್ರೆ ಕಾಲಲ್ಲಿ. ಅಂದರೆ ಪ್ರಾಣಿಗಳಿಗೂ ಸಹ ಯಾವುದೇ ರೀತಿಯಾದ ಕರ್ಮ ಮಾಡಲಿಕ್ಕೆ ಬರುವುದಿಲ್ಲ. ಪಕ್ಷಿಗಳಿಗಂತೂ ಇಲ್ಲವೇ ಇಲ್ಲ. ಪ್ರಾಣಿಗಳು ಮಾಡಲಿಕ್ಕೆ ಹೋದರೂ ಸಹ ಟ್ರೈನಿಂಗ್ ನಾವು ಕೊಟ್ಟರೆ ಎಂಥದ್ದು ಮಾಡ್ತವೆ. ಅದು ತಪ್ಪಿಲ್ಲದೆ ಸರಿಯಾಗಿ ಮಾಡ್ತದೆ ಅಂತ ಇಲ್ಲ. ಅವುಗಳಿಗೆ ಕೈಕಾಲುಗಳಿಲ್ಲ. ಹಕ್ಕಿಗಳಾಗಲಿ ಪ್ರಾಣಿಗಳೇ ಆಗಿ ಮಂತ್ರ ಹೇಳ್ತಾವ, ಮಂತ್ರ ಕೇಳ್ತಾವ. ಪೂಜೆ ಪುನಸ್ಕಾರ ಮಾಡಿದರೂ ಯಾಂತ್ರಿಕವಾಗಿರ್ತದಲ್ಲ. ಆದ್ದರಿಂದ ಬೇರೆ ಯಾವುದೇ ಜನ್ಮ ಪಡೆದರೂ ಅದರಲ್ಲಿ ನಮಗೆ ಸೃಷ್ಟಿಗೆ ಬಂದದ್ದಕ್ಕೆ ಏನೂ ಲಾಭ ಇಲ್ಲ. ತಿಂದದ್ದೇ ಬಂತು, ಯಾರದ್ದಾದರೂ ಎಗರಿಸಿದ್ದೇ ಬಂತು, ಪಾಪವೇ ಬರ್ತದೆ ಬೇಕಾದರೆ. ಇನ್ನೊಬ್ಬರ ಬೇಲಿದ್ದು ತಗೊಂಡೋಗಿ ಪ್ರಾಣಿಗಳು ತಿಂದರೆ ಮೋಸ ಮಾಡಿದ ಹಾಗೆ. ಅವುಗಳಿಗೆ ಇನ್ನೊಬ್ಬರ ಬೇಲಿಂದ ಏನು ಗೊತ್ತು? ತೊಟ್ಟು ತಿನ್ನುವುದು. ಆದ್ದರಿಂದ ಇತರ ಜನ್ಮವನ್ನು ನಾವು ಪಡೆದರೆ ನಮಗೆ ಎಂಥದೂ ಆಗುವುದಿಲ್ಲ, ಲಾಭ ಏನೂ ಆಗುವುದಿಲ್ಲ. ನಷ್ಟ ಆಗ್ತದಿಲ್ಲ ಒಂದು ಮತ್ತೆ ವಿಷಯ ಬೇರೆ. ಹಣ್ಣು ಕೊಟ್ಟರೆ ನಮಗೆ ಲಾಭ ಆಗ್ತದೆ ಹೇಳಿದರೆ ಹಣ್ಣಾಗುವ ಮುಂಚೆ ಅದು ಹಾಳಾಗ್ತದೆ, ಹುಳ ಆಗ್ತದೆ. ಯಾವುದೇ ಪ್ರಕಾರದ ಸೃಷ್ಟಿಯಲ್ಲಿ ಬರ್ತಕ್ಕಂಥ ಪ್ರಾಣಿಗಳಲ್ಲಿ ಹುಟ್ಟಿ ಬಂದದ್ದಕ್ಕೆ ಏನು ಫಲ ಇದೆ, ಏನು ಲಾಭ ಇದೆ ಹೇಳಿದರೆ ಉತ್ತರ ಇಲ್ಲ. ಆದರೆ ಮನುಷ್ಯನ ಜನ್ಮದಲ್ಲಿ ಹುಟ್ಟಿ ಬಂದದ್ದಕ್ಕೆ ಒಂದು ಲಾಭ ಇದೆ ಕೇಳಿದರೆ ಪೂಜನಂ ಜನ್ಮನಃ ಫಲಂ. ಹುಟ್ಟಿಗೆ ನಿಜವಾದ ಫಲ ಯಾವುದು ಕೇಳಿದರೆ ದೇವರ ಪೂಜೆ ಅಂದುಬಿಡ್ತಾರೆ. ದೇವರ ಪೂಜೆ ಮಾಡುವುದರಿಂದ ನಮಗೆ ಹುಟ್ಟಿ ಬಂದದ್ದಕ್ಕೆ ಸಾರ್ಥಕ ಆಯಿತಂತೆ, ಒಳ್ಳೆಯದಾಯ್ತಂತೆ. ಯಾರು ದೇವರ ಪೂಜೆಯನ್ನು ಮಾಡೋದಿಲ್ಲ ಆ ಲೆಕ್ಕದಲ್ಲಿ ಆಚಾರ್ಯ ಮಧ್ವರು ಹೇಳುವಂತೆ, ಮುಖ್ಯವಾಗಿ ನಾರದ ತಿಳಿಸುವಂತೆ, ಅವರು ದೇವರ ನಾಮವನ್ನು ಕರೆಯದೇ ಇರೋದ್ರಿಂದ ಅವರು ದೇವರ ಪೂಜೆ ಮಾಡಿದಾಗ ಆಗುವುದಿಲ್ಲ ಅಂತ. ಸಾರಾಸಕಟಾಗಿ ಮನುಷ್ಯ ಲೋಕದಲ್ಲಿ ಮಾತ್ರವೇ ಯೋಗ್ಯತೆ ಉಳ್ಳವನಿಗೆ, ಅಂದರೆ ದೇವರನ್ನು ಮೆಚ್ಚುವವನಿಗೆ ಮಾತ್ರವೇ ಸಮಾರಾಧನೆ ಪೂಜೆ ಮಾಡಲಿಕ್ಕೆ ಬರ್ತದೆ, ಉಳಿದವನಿಗೆ ಇಲ್ಲ. ಹಾಗಾಗಿ ಪೂಜನಂ ಜನ್ಮನಃ ಫಲಂ, ದೇವರ ಪೂಜೆಯೇ ಮುಖ್ಯವಾಗಿ ಹುಟ್ಟಿದ್ದರ ಫಲ ಅಂತ ಹೇಳಿಬಿಟ್ಟು. ಆದ್ದರಿಂದ ಮನುಷ್ಯನಾದವನು ದೇವರ ಪೂಜೆಯನ್ನು ಮಾಡಲೇಬೇಕು.
ಮಾಡಲಿಕ್ಕೆ ಬೇಕಾಗಿರತಕ್ಕ ಸಂಸ್ಕಾರವನ್ನು ಮಾಡಿಕೊಳ್ಳಬೇಕು ಅವನು. ಹೇಗೆ ಮಾಡುವುದು, ಏನು ಮಾಡುವುದು, ಎಷ್ಟರವ ಮಾಡುವುದು ಎಲ್ಲ ಪ್ರಶ್ನೆ ಅಲ್ಲ. ಅದಕ್ಕೆ ಪೂಜೆಯ ಕ್ರಮಗಳ ಬಗ್ಗೆ ಹೇಳಿದ ಮಾತುಗಳೆಲ್ಲ ನೋಡಿಕೊಂಡು ಹೋಗಿ, ಯಾವತ್ತು ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಎಲ್ಲ ಅಲ್ಲಿದೆ. ವಿಸ್ತಾರವಾದ ಚಿಂತನೆಗಳಿವೆ. ಇದಕ್ಕೆ ಸಂಬಂಧಪಟ್ಟದನ್ನು ವಿಸ್ತಾರವಾಗಿ ಚಿಂತನೆಯನ್ನು ಪಡೀಲಿಕ್ಕೆ ಆಗುವುದಿಲ್ಲ ಅಂತಲ್ಲ. ಆದರೆ ಮೇಲುನೋಟಕ್ಕೆ ಕೇಳುವಂಥದ್ದು, ಮನುಷ್ಯನಾಗಿ ಹುಟ್ಟುವ ಮೂಲಕ ಆತನಿಗೆ ಬೇಕಾದಾಗೆ ಪ್ರಯತ್ನ ಮಾಡಲಿಕ್ಕೆ ಅವನಲ್ಲಿ ಇಂದ್ರಿಯಗಳ ವ್ಯವಸ್ಥೆಗಳು ಇವೆ. ಆದರೂ ಅವನು ಮಾಡುವುದಿಲ್ಲ ಅಂತಾದರೆ ಅವನು ಹುಟ್ಟಿದ್ದಕ್ಕೆ ವ್ಯರ್ಥ ಅಂತ ಅರ್ಥ, ಫಲ ಇಲ್ಲ ಅಂತ ಅರ್ಥ. ಯಾರು ಪೂಜೆ ಮಾಡುವುದು? ನಾನು ಮಾಡ್ತಾ ಇದ್ದೇನಲ್ಲ ಪೂಜೆ. ಯಾರದ್ದು ಪೂಜೆ ಮಾಡ್ತಾ ಇದ್ದಿ? ನಾನು ಭಗವಾನೇ ಭಗವತಿಯಲ್ಲೇ ಹೇಳ್ತೇನೆ. ಅದಕ್ಕೆ ಹೇಳ್ತಾರೆ ಅವನು ಸಾಕ್ಷಾತ್ ಭಗವಂತನ. ಭಗವಂತ ಅಂದ್ರೇನು? ಇವತ್ತು ಸಾಮಾನ್ಯ ಜನರಿಗೆ ತಿಳಿಯದಿರದ ಸಂಗತಿ ಇದು. ಸ್ಪಷ್ಟವಾಗಿ ನಾವದನ್ನು ತಿಳಿಬೇಕಾಗ್ತದೆ. ಇನ್ನೆಷ್ಟೋ ಬಾರಿ ಪ್ರಯೋಗ ಮಾಡ್ತಾರೆ, ಅವ್ರಿಗೆ ಗೊತ್ತಿರಬೇಕಾಗ್ತದೆ. ಅದರಿಂದ ಭಗವಂತ ಅಂದರೆ ಯಾರು? ಭಗವಂತ ಅಂದರೆ ದೇವರು. ದೇವರು ಅಂದರೆ ಯಾರು? ದೇವರಂದರೆ ಭಗವಂತ ಅಷ್ಟೇ ಹೇಳ್ತೇವೆ ನಾವು. ಮತ್ತೆಂತ ಹೇಳ್ತೇವೆ? ದೇವರು ಅಂದರೆ ಕೃಷ್ಣ ಅಂತ ಹೇಳಿದ. ದೇವರು ಯಾರು ಅಂತ ಕೇಳಿ, ದೇವರು ಅಂದರೆ ಏನು ಅಂತ, ದೇವರು ಅಂದರೆ ಕೃಷ್ಣ ಹೇಳಲಿಕ್ಕೆ ಅದು ಒಂದು ಅವತಾರ ಆಯಿತು. ಅದರ ಆಚೆಗೆ ರಾಮ, ಕೃಷ್ಣ, ವರಾಹ, ನರಸಿಂಹ ಎಲ್ಲ ಇಟ್ಕೊಳ್ಳಿಕ್ಕೆ ಬರ್ತದೆ. ಅದರ ಈಚೆಗೆ ಮತ್ತೆ ಬುದ್ಧ, ಕಲ್ಕಿ, ಮತ್ಸ್ಯ, ಕೂರ್ಮ ಎಲ್ಲ ಇಟ್ಕೊಳ್ಳಿಕ್ಕೆ ಬರ್ತದೆ. ಹೀಗೆ ಇಟ್ಟುಕೊಂಡಾಗ ನಾವು ದೇವರು ಅಂತ ಹೇಳುವುದನ್ನು ಹೇಳಲಿಕ್ಕೆ ಆಗಲಿಲ್ಲ. ದೇವರು ಯಾರು ಅಂತ ಹೇಳಿದಾಗ ಆಗ್ತದೆ ಅಷ್ಟೆ. ಭಗವಂತ ಅಂದರೆ ಏನು? ವಾನ್ ಎನ್ನುವುದು ಇಲ್ಲಿ ಬಂದಿದೆ, ತವತ್ತು ಪ್ರತ್ಯಯ. ಭಗಃ ಅಸ್ಯ ಅಸ್ತಿ ಇತಿ ಭಗವಾನ್. ಭಗ ಉಳ್ಳವನು. ಭಗ ಅಂದರೆ ಏನು ಮತ್ತೆ ನೋಡುವ. ಹಿಂದೆ ಹೇಳಿದ್ದೇನೆ ನಾನು. ಧೀಮಾನ್ ಬರ್ತದೆ, ಬಲವಾನ್ ಬರ್ತದೆ, ಗುಣವಾನ್ ಬರ್ತದೆ, ಗೋಮಾನ್ ಬರ್ತದೆ. ಅಕಾರ ಅಂತ ಕಡೆಯಲ್ಲಿದ್ದಾಗ ಮಾತ್ರ ವಾನ್ ಬರುವುದು, ಉಳಿದ ಕಡೆಯಲ್ಲಿ ಬರುವುದಿಲ್ಲ ಅಂತ. ಉಳಿದ ಕಡೆಯಲ್ಲಿ ಬೇರೆ ಈ ಅಲ್ಲಿದ್ದ ಹಾಗೆ ಬರ್ತದೆ. ಮಧು ಪ್ರತ್ಯಯ. ಆದ್ದರಿಂದ ಬುದ್ಧಿಮಂತ ಹೊಳೆತು ಬುದ್ಧಿವಂತ ಹೇಳಬಾರ್ದು. ಅಂತ ಭಗವಾನ್. ಭಗ ಅಂದರೆ ಏನು? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯೋಶ್ಚೈವ ಷಣ್ಣಾಂ ಭಗೈತಿಂಗನ. 6 ಇದ್ದವನಿಗೆ ಭಗ ಅಂತ ಕರೀತಾರೆ. ಅವನು ದೇವರಾಗಿದ್ದಾನೆ. 3 ಇದ್ದವ ಜೀವ ಇದ್ದಾನೆ. 3 ಯಾವುದವನಲ್ಲಿ ಕೇಳಿದರೆ ಸತ್ವ, ರಜಸ್ಸು, ತಮಸ್ಸು ಅಂತ 3. ಅದಕ್ಕೆ ಅವನು ತ್ರಿಗುಣ ಅಂತ ಅವನನ್ನು ಕರೀತು. ದೇವರನ್ನು ತ್ರೈಗುಣ್ಯ ವರ್ಜಿತ ಮಜಂ. ದೇವನಲ್ಲಿ ಯಾವ ಕಾಲದಲ್ಲಿಯೂ 3 ಗುಣಗಳು ಇಲ್ಲ. ಪ್ರಾಕೃತವಾದ ಸತ್ವರಜಸ್ಸು ತಮಸ್ಸುಗಳು ಇಲ್ಲ. ಮೋಕ್ಷದವನಿಗೂ ಸಹ ಅದಿಲ್ಲ ಆಗ್ತದೆ. ಹಾಗಾಗಿ ಇಲ್ಲಿ ಭಗವಂತ ಅಂದರೆ ಭಗ ಉಳ್ಳವನ್ನು ಹೇಳಿದರೆ ಪರಿಪೂರ್ಣವಾದಂತಹ ಐಶ್ವರ್ಯ ಎನ್ನುವುದೇನು ಇಟ್ಟುಕೊಳ್ಳೋ ನಾವು. ಇಲ್ಲಿ ನೋಡಿಕೊಂಡಾಗೆ ಭಗವತ್ ಶಬ್ದಕ್ಕೆ ಪುರಾಣ ಹೇಳಿದ ಶ್ಲೋಕದಲ್ಲಿಯೇ ಅರ್ಥ ಇರಲಾಗಿ ಐಶ್ವರ್ಯಸ್ಯ ಸಮಗ್ರಸ್ಯ. ಸಮಗ್ರ ಎನ್ನುವುದು ಎಲ್ಲ ಕಡೆ ಅನ್ವಯ. ಸಮಗ್ರ ಅಂದರೆ ಪೂರ ಅಂತ ಅರ್ಥ, ಚೂರು ಬಿಡದೆ ಅಂತ. ನಾವು ಅಪ್ ಟು ಬಾಟಮ್ ಹೇಳೋದಿಲ್ಲ, ಆ ರೀತಿಯಾಗಿ ಒಂದು ಬಿಡದೆ ಎಲ್ಲವನ್ನು ಇಟ್ಕೊಂಡು ಅಂತ. ಅಂದ ಪರಿಪೂರ್ಣವಾದ ಐಶ್ವರ್ಯರಲ್ಲಿ ಉಂಟೋ ಅವನು ದೇವರು. ಒಂದು ಶಬ್ದದಲ್ಲಿ ಮತ್ತು 3 ಎನ್ನುವುದು ತ್ರಿಗುಣಗಳು, ಅದು ಜೀವರಲ್ಲಿ ಇರುವುದು, ದೇವರಲ್ಲಿ ಇಲ್ಲ. 6 ಎನ್ನುವುದು ದೇವರಲ್ಲಿ ಉಂಟು, ಅದು ಜೀವರಲ್ಲಿ ಇಲ್ಲ. ಅದು ಯಾವುದು ವಿಶೇಷವಾಗಿ 6 ಇರುವುದು ದೇವರಲ್ಲಿ ಕೇಳಿದರೆ? ಅದೇ ಐಶ್ವರ್ಯ, ವೀರ್ಯ, ಯಶಸ್ಸು, ಜ್ಞಾನ, ಆನಂತರ ವೈರಾಗ್ಯ. ಐಶ್ವರ್ಯ ಸಮಗ್ರಸಿ ವೀರ್ಯ, ಆನಂತರ ವೀರ್ಯ. ಹೀಗೆ 6 ಪ್ರಕಾರದಲ್ಲಿರುವವನು, 6 ಗುಣವುಳ್ಳವನು ದೇವರು, 3 ಗುಣವುಳ್ಳವನು ಜೀವನು. ಈ 3 ಗುಣ ಅಲ್ಲಿಲ್ಲ, 6 ಗುಣ ಇಲ್ಲಿಲ್ಲ.
ಎಷ್ಟರ ಮಟ್ಟಿಗೆ ಅಂದರೆ ಪೂರ್ಣ ಮಟ್ಟಿಗೆ. ಸಮಗ್ರಸ್ಯ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಸಮಗ್ರಸ್ಯ ಅಂತ ಎಲ್ಲ ಕಡೆ ಅನ್ವಯ ಮಾಡಲಿಕ್ಕೆ ಅದನ್ನು. ಅದನ್ನು ಭಗವಂತ ಅಂದರೆ ಆರು ಉಳ್ಳವನು ಅಷ್ಟಾದ ತಿಳ್ಕೊಳ್ಬೇಕು. ಸಣ್ಣ ಮಟ್ಟಿನಲ್ಲಿ ಚೊಕ್ಕದಾದ ಚಿಂತನೆ ಅದು. ಮೊದಲನೇದು ಐಶ್ವರ್ಯ ಅಂದರೆ ದೇವರಿಗೆ ಐಶ್ವರ್ಯ ಇದೆ. ಐಶ್ವರ್ಯ ಅಂದರೆ ದುಡ್ಡಲ್ಲ, ಮುಖ್ಯವಾಗಿ ನಾವಿದು ಕರೆಯುವುದು ಹಾಗೆ. ಐಶ್ವರ್ಯ ಅಂದರೆ ಈಶ್ವರ ಭಾವ, ಒಡೆತನ ಅಂತ ಅರ್ಥ, ದೊರೆತನ ಅಂತ ಅರ್ಥ. ದೊಡ್ಡ ವ್ಯಕ್ತಿ ದೇವರು, ಯಾಕೆಂದರೆ ಪರಿಪೂರ್ಣನಾದ ದೊರೆ ಅವನು, ಎಲ್ಲರಿಗೂ ದೊರೆ. ಅವನಿಗಿಂತ ಆಚಿನವನೇ ಇಲ್ಲ, ಅಧಿಕಾರಿಯೇ ಇಲ್ಲ. ಹಾಗಾಗಿ ಅತ್ಯಂತ ಎತ್ತರದ ಈಶ್ವರ ಹಿಂದೆ ಕರಿತಾ ಇದ್ದದ್ದು ಹಾಗೆ. ಈಶ್ವರ ಅಂದರೆ ಒಡೆಯ ಅಂತ ಅರ್ಥದಲ್ಲಿ ಕರಿತಾ ಇದ್ದದ್ದು. ಇವತ್ತು ನಾವು ಈಶ್ವರ ಅಂದರೆ ಶಿವ ಅಂತ ಅರ್ಥದಲ್ಲಿ ಅದನ್ನು ಗಟ್ಟಿ ಮಾಡಿಕೊಳ್ತೇವೆ. ಎಲ್ಲರ ಹೆಸರಿನಲ್ಲಿ ಈಶ್ವರ ಆಗ್ತಿದ್ರು ಹಿಂದೆ ಅವರು, ದೊಡ್ಡದು ಅಂತ ಹೇಳುವ ಅರ್ಥದಲ್ಲಿ. ಗೋಮಟೇಶ್ವರ ಹೇಳುವುದಿಲ್ವ ಹಾಗೆ. ಹಾಗೆ ಪರಿಪೂರ್ಣವಾಗಿರತಕ್ಕಂತಹ ದೊರೆತನ, ದೊಡ್ಡತನ ಯಾರಲ್ಲಿ ಉಂಟೋ ಅವನು ದೇವರು. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ, ಎಲ್ಲ ಪ್ರಕಾರದ ಒಳಗೆ ಹೋಗಿ ಪ್ರವೇಶ ಮಾಡುವ ಯೋಗ್ಯತೆ, ನಿಯಮನ ಯಾರಲ್ಲಿ ಉಂಟು ಅವನು ದೇವರು. ತತ್ಸೃಷ್ಟ್ವಾದ ದೇವಾನ ಪ್ರಾವಿಶತು ತದನ್ನು ಪ್ರವಿಶ್ಯ ಅಂತ ಹೇಳಿಕೊಂಡು ಜಗತ್ತನ್ನು ಸೃಷ್ಟಿ ಮಾಡಿದ ದೇವರು ಅದರೊಳಗೆ ಪ್ರವೇಶ ಮಾಡಿದ್ದಾನೆ, ಅದರ ಧಾರಣೆಗಾಗಿ. ಹೊರಗಿಂದ ಮಾತ್ರ ಅಲ್ಲ, ಒಳಗಿಂದಲೂ. ಅದರಂತೆ ಬಹಳ ಪರಿಪೂರ್ಣವಾಗಿರತಕ್ಕಂಥ ದೇವರಲ್ಲಿ ಒಡೆತನ ಇದ್ದಾಗಿ ವೀರ್ಯ ಇದೆ. ವೀರ್ಯ ಅಂದರೆ ಇನ್ನೊಬ್ಬರನ್ನು ಪ್ರೇರಣೆ ಮಾಡುವ ಶಕ್ತಿ. ಪರಿಪೂರ್ಣವಾದ ಜೀವ ಸಮುದಾಯವನ್ನು ತನ್ನ ಇಷ್ಟದಂತೆ ದುಡಿಸಿಕೊಳ್ಳುವ ಸಾಮರ್ಥ್ಯ ಅದು ವೀರ್ಯ. ಯಶಸ್ಸು ಎನ್ನುವುದು ಸರ್ವತ್ರ ವ್ಯಾಪ್ತವಾದಂಥ ಅವನ ಹೆಸರು, ಯಶೋಗಾಥೆ. ಯಶಸ್ವಿಯಾಗಿದ್ದಾರೆ ಅಂದರೆ ಪರಿಪೂರ್ಣತೆಯನ್ನು ಪಡೆದಿದ್ದಾರೆ ಅಂತ. ಭಗವಂತನ ಸೃಷ್ಟಿ ಅದು ಅದ್ಭುತವಾದದ್ದು, ಅದಕ್ಕೆ ಯಾವುದೇ ರೀತಿಯಾದ ವಿರೋಧ ಇಲ್ಲ. ಅತ್ಯಂತ ಎತ್ತರದವನಿದ್ದಾನೆ ಅಂಥ ವ್ಯಕ್ತಿ ಭಗವಂತನ ನಾವಿಲ್ಲಿ ಮೂರು ಮುಖದಿಂದ ಪೂರ್ವಾರ್ಧದಲ್ಲಿ ನೋಡಿದ್ದೇವೆ. ವೀರ್ಯಸ್ಯ ಯಶಸ್ಸಃ, ನಾಲ್ಕನೇದ್ದು ಶ್ರೀಯಃ ಅಂತ. ಸಾಮಾನ್ಯ ಅರ್ಥದಲ್ಲಿ ಇಟ್ಟುಕೊಂಡರೂ ಲಕ್ಷ್ಮೀಯ ರಮಣನು ಅಂತ ಅರ್ಥ ಮಾಡಿಕೊಂಡ್ರೆ ನಾರಾಯಣ ಎನ್ನುವ ಅರ್ಥದಲ್ಲಿ ಅವನು ಪರಿಪೂರ್ಣನಾಗಿ ಸತ್ಯನಾಗ್ತಾನೆ. ಭಗವತ್ ಶಬ್ದವನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಆಗುವುದಿಲ್ಲ ಎನ್ನುವುದಕ್ಕೆ ಹೇಳಿದ್ದಾನೆ. ದೊಡ್ಡ ದೊರೆ ಹೇಳಿದರೆ ಅವನಿಗಿಂತ ದೊಡ್ಡವ ಯಾರಿಲ್ಲ. ಎಲ್ಲರ ಅಂತರ್ಯಾಮಿಯಾಗಿ ಪ್ರೇರಣೆ ಮಾಡುವ ಅಂದರೆ ಅವನಲ್ಲದ ಇನ್ಯಾರು ಮಾಡುವುದಿಲ್ಲ. ವೀರ ಶಬ್ದದ ಅರ್ಥ ಈರ ಪ್ರೇರಣೆ ಅಂತದಾತು. ವಿ ಅಂದರೆ ವಿಶಿಷ್ಟವಾಗಿ ಅಂತ ಅರ್ಥ. ಬಾಯಲ್ಲಿ ಹೇಳಿ ಅಲ್ಲ, ಒಳಗಿದ್ದುಕೊಂಡಲ್ಲ. ಯಾವ ಕಾಲದಲ್ಲಿ ಉತ್ತಮ ಅಮೃತತ್ವ ಶೇಷಾನಃ ಅಂತ. ಈ ಅವನ ಗುಣಗಳು ಮೋಕ್ಷದಲ್ಲಿ ಹೋಗುವುದಿಲ್ಲ, ಅಲ್ಲಿನವರಿಗೂ ಪಾಠ ಆಗ್ತಾ ಇರ್ತದೆ, ಚಿಂತನೆ ಸಾಗ್ತಾ ಇರ್ತದೆ. ಅವರು ಅನುಸಂಧಾನ ಮಾಡ್ತಾನೆ ಇದ್ದಾರೆ. ಇಲ್ಲಿ ಅವರು ಮತ್ತೆ ಸಿಗ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲ ಕಾಲದಲ್ಲಿಯೂ ದೊರೆಯಾಗಿದ್ದುಕೊಂಡು ಎಲ್ಲರಿಂದಲೂ ಎಲ್ಲ ಕಾಲದಲ್ಲಿಯೂ ಆರಾಧ್ಯನಾಗಿಕೊಳ್ಳುವವರಾನಿಗೆ ಭಗವಂತ ಶುದ್ಧವಾದ ಪ್ರೇರಣೆಯಿಂದ, ಭಗವಂತನ ಪ್ರೇರಣೆಯಿಂದ ಎಲ್ಲವೂ ನಡೆಯುವುದರಿಂದ ಇದು ಎಲ್ಲ ಕಡೆ ಹಬ್ಬಿದೆ, ಸ್ಪ್ರೆಡ್ ಔಟ್. ಯಶಸ್ಸಃ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ. ದೇವರು ಯಶಸ್ವಿಯಾಗಿದ್ದಾನೆ ಎಂದು ಹೇಳಿದೆ, ಸ್ವಲ್ಪ ಅವನಲ್ಲಿ ಯಾವುದೇ ಪ್ರಕಾರವಾದ ಅನ್ಯಾಯ ತಪ್ಪುಗಳು ಆಗುವುದೇ ಇಲ್ಲ. ಅವನಿಂದಲ್ಲ, ಅವರ ಯೋಗ್ಯತೆಯಿಂದ ಆಗುವಂಥದ್ದು. ಅವನಿಗೇನು ಹಾನಿಯೂ ಅಲ್ಲ ಅದರಿಂದ. ಆದರೆ ಬಂದು ದೇವರಿಗೆ ಕೊಡ್ತಕ್ಕಂತಹ ಸಮರ್ಪಣೆಗಳನ್ನು, ವಿಶೇಷವಾದ ಮರ್ಯಾದೆಯನ್ನು ಕೊಡುವ ಮೂಲಕ, ಅವನ ಪ್ರೇರಣೆಯಿಂದಲೇ ನಾವು ಕೆಲಸ ಮಾಡುವ ಮೂಲಕ ಅವನನ್ನು ಎಲ್ಲ ಕಡೆ ಹಂಚುತ್ತೇವೆ. ಹೇಳುತ್ತಾ ಇದೆ ಯಶಸ್ಸು ಅಂದರೆ ಯಶೋ ಯಾನಾತ್, ಕೀರ್ತಿಶಾಲಿ. ಹೇಗಾಗ್ತದೆ? ಸಕಲ ಶಬ್ದಗಳಿಂದ ವಾಚ್ಯನಾಗಿ, ಶಾಸ್ತ್ರೀಯನಾಗಿ, ಎಲ್ಲ ಶಬ್ದ ವಾಚ್ಯನಾದವನು ದೇವರೇ, ಇನ್ಯಾರೂ ಅಲ್ಲ. ನೋಡಿ, ಮೊದಲಿಗೆ ಹೇಳಿದ್ದು ಎಲ್ಲರ ದೊರೆ ಅಂತ, ಅದು ಯಾರಿಗೂ ಇಲ್ಲ. ಎಲ್ಲರ ಅಂತರ್ಯಾಮಿ ಅಂತ, ಅದು ಯಾರೂ ಅಲ್ಲ. ಅದರೊಟ್ಟಿಗೆ ಸರ್ವ ಶಬ್ದ ವಾಚ್ಯ ಅಂತ ಹೇಳಿಕೊಂಡು ಎಲ್ಲ ಶಬ್ದಗಳಿಂದ ಹೇಳಲ್ಪಡ್ತಾನೆ ಎನ್ನುವುದು ಅವನದ್ದು ಅಸಾಧಾರಣವಾದ ಪರಿಚಯ.
ಯಾವುದೇ ವೇದಗಳಿರಲಿ, ಎಂಥದೇ ಮಂತ್ರಗಳಿರಲಿ, ಅದನ್ನು ಉದ್ಧಾರ ಮಾಡಿದಲ್ಲಿ ಪರಿಪೂರ್ಣವಾದ ಚಿಂತನೆಯಲ್ಲಿ ಸಾಮ್ರಾಜ್ಯವನ್ನು ಅನ್ವಯಿಸಿಕೊಂಡವನು. ಈ ರೀತಿಯಾಗಿ ಎಲ್ಲ ಮಾತುಗಳಿಂದ ಹೇಳಲ್ಪಟ್ಟವನೆಂದರೆ ಯಶಸ್ಸು ಅದು. ಮತ್ತೊಂದು ರಮಾಪತಿತ್ವಲಿಂಗ ಶ್ರೀಯ. ರಮೆ ನಾರಾಯಣನಿಗೆ ಇನ್ಯಾರಿಗೂ ಸಹ ಒಡತಿ ಅಲ್ಲ. ದೇವರನ್ನು ನಿರಂತರ ಆಶ್ರಯಿಸಿಕೊಂಡಿರುವವಳು ಲಕ್ಷ್ಮಿ. ಅಂತಹ ಲಕ್ಷ್ಮಿ ಅನ್ನತಕ್ಕಂಥ ದೊಡ್ಡ ಭಾಗ್ಯವನ್ನು ಪಡೆದವನು ದೇವರು. ಅದನ್ನು ಇಷ್ಟು ಅರ್ಥದಲ್ಲಿ ಭಗವಂತ ಆದವ. ಐಶ್ವರ್ಯ, ಆನಂತರ ವೀರ್ಯ, ಯಶಸ್ಸು, ಕೊನೆಗೆ ಮುಖ್ಯವಾಗಿ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಯ ರಾಜನಾಗಿ ನೆಲೆಗೊಂಡಿದ್ದ. ಇನ್ನು ಜ್ಞಾನ ವೈರಾಗ್ಯಯೋಶ್ಚೈವ ಅಂತ ಎರಡು ಮುಖದಿಂದ ಅವನಿಗೆ ಎತ್ತರತನವನ್ನು, ಭಗವತ್ವವನ್ನು ಬಿತ್ತರಿಸ್ತಾರೆ. ತುಂಬ ಜ್ಞಾನವನಲ್ಲಿ ಉಂಟು. ಯಾವುದೇ ಪ್ರಕಾರವಾದಂತಹ ಅರಿವು ಇಲ್ಲದ ಸ್ಥಿತಿಯೇ ಅಲ್ಲ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಭಗವಂತನ ಕರೆಯುವುದೇ ಆಗಿ ವಿಜ್ಞಾನಂ ಬ್ರಹ್ಮ, ವಿಜ್ಞಾನಂ ಬ್ರಹ್ಮೇ ದಿವ್ಯಜಾನಾತ್, ವಿಜ್ಞಾನಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಹೇಳಿ ಶ್ರುತಿ ಅವನನ್ನು ಜ್ಞಾನರೂಪನನ್ನಾಗಿ ಗಮನಿಸ್ತದೆ, ಗುರುತಿಸ್ತದೆ. ಎಲ್ಲ ಶಾಸ್ತ್ರದ ಒಕ್ಕರುಳ ಅನುವಾದ ಅವನಲ್ಲಿ, ಚಿಂತನೆ ಅವನಲ್ಲಿದೆ. ಅಂದ ಅಖಂಡವಾಗಿರತಕ್ಕಂತಹ ಜ್ಞಾನ ಎನ್ನುವುದು ಯಾರಲ್ಲಿ ಇಲ್ಲ. ಮತ್ತೊಂದು ಕೆಲವರು ವಿಜ್ಞಾನ ಅಂತಾರೆ, ಕೆಲವರು ವೈರಾಗ್ಯ ಪಾಠ ಅಂತಾರೆ. ಜ್ಞಾನ ವೈರಾಗ್ಯ ಎಷ್ಟೈವ ಅಂತ ಪಾಠ ಲಾಯ್ಕಿದೆ. ದೇವರಿಗೆ ಯಾವುದಿದ್ದರೂ ಸಹ ಏನು ಬೇಡ, ವೈರಾಗ್ಯ ಮೂರ್ತಿ ಭಗವಂತ. ಅದಕ್ಕೆ ಭಗವಂತ ಹೆಸರು. ನಾವು ಯಾರಲ್ಲಿ ಭಗವತ್ ಶಬ್ದ ಅನ್ವಯ ಆಗ್ತದೆ ಅಂತ ನೋಡಲಿಕ್ಕೆ ಬರ್ತದೆ. ಪೂರ್ಣಾರ್ಥದಲ್ಲಿ ಯಾರಲ್ಲಿ ಇಲ್ಲ. ಲಕ್ಷ್ಮೀಯ ರಮಣ, ಕಮಲಾಲಯ, ಕಮಲೆಯ ಮುಖ್ಯವಾದ ಗಂಡ, ಇದನ್ನು ಯಾರಿಗಾದ್ರೂ ಹೇಳಲಿಕ್ಕೆ ಆಗ್ತದಾ? ಆಗುವುದೇ ಇಲ್ಲ. ಹಾಗಾಗಿ ಭಗವಂತ ಸರ್ವಶಬ್ದವಾಚ್ಯನಾಗಿ ಅಸಾಧಾರಣವಾದ ನಾಮಗಳಿಂದ ಕೂತವನಾಗಿ, ಅದರಿಂದ ಸಂಪತ್ತು ಹೇಳಿದರೆ, ನಾವು ದುಡ್ಡುಳ್ಳವ ಹೇಳಿದರೆ ಎಲ್ಲರೂ ಸಿಗ್ತಾರೆ ನಮಗೆ. ಅವರನ್ನೆಲ್ಲ ನಾವು ಭಗವಂತ ಭಗವಂತ ಕರಿಬೇಕಾಗ್ತದೆ. ಇಲ್ಲಿ 6 ಇದ್ದವನು ಹೇಳಿದ್ರಿಂದ 6ರಲ್ಲಿ ಒಂದಿಲ್ಲದಿದ್ದರೂ ಅಲ್ಲ ಅಂತ ಹೇಳುವುದಲ್ಲ, ಒಂದಿದ್ರೂ ಆಗ್ತದೆ ಹೇಳಲಿಕ್ಕೆ ಬರ್ತದೆ. ಪರಿಪೂರ್ಣವಾದಂಥ ಒಂದೊಂದುಂಟು ಅನ್ನುವ ಅರ್ಥದಲ್ಲಿ. ಹೀಗೆ ಭಗವಂತನಲ್ಲಿ 6 ಗುಣಗಳಿರಲಿಕ್ಕೆ ಅವನನ್ನು ಭಗವಂತ ಅಂತ ಕರೆದಿದ್ದಾರೆ. ಐಶ್ವರ್ಯಸ್ಯ ಸಮಗ್ರಸ್ಯ, ಸಮಗ್ರ ಅಂದರೆ ಪೂರ ಅಂತ ಅರ್ಥ. ಮೊದಲು ಬಂದದ್ದು ಐಶ್ವರ್ಯ, 1 ಬೆರಳು. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ, ಇನ್ನೊಬ್ಬರ ಮನಸ್ಸಿನ ಒಳಗೋಗಿ ಪ್ರೇರಣೆ ಮಾಡೋ ಸಾಮರ್ಥ್ಯ. ಯಶಸ್ಸಃ 4ನೇದು, ಎಲ್ಲ ಕಡೆಯಲ್ಲಿ ಅವನ ಹೆಸರು ಹಬ್ಬಿದೆ ಅಂತ. ಶ್ರೀಯಃ, ಮನದನ್ನೇ ಆದ ಮಹಾಲಕ್ಷ್ಮಿಯ ಆರಾಧ್ಯನಾಗಿ ಪ್ರಥಮನಾಗಿದ್ದಾನೆ. ಪೂರ್ಣವಾದ ಎಲ್ಲದರ ಅರಿವು ಇದೆ. ನಮಗೆ ನಮ್ಮದೇ ಜ್ಞಾನ ಇಲ್ಲ ಪೂರ್ಣವಾಗಿ. ಯಾವ ಪ್ರಕಾರದಲ್ಲಿ ನಾಳೆಯನ್ನು ಇವತ್ತೇನು ಎನ್ನುವುದು ಗೊತ್ತಿರುವುದಿಲ್ಲ. ಈ ಎಲ್ಲ ಜ್ಞಾನ ಪ್ರಪಂಚವನ್ನು ತಿಳಿದವರು ಬೇಕಾದಷ್ಟು ಮಂದಿ ಇದ್ದಾರೆ. ಅದಕ್ಕಿಂತ ಹೆಚ್ಚಿನ ಜ್ಞಾನವನ್ನು ಉಪದೇಶದಲ್ಲಿ ತಂದವನು, ಕೊಡುವವನದು ಭಗವಂತ. ಮುಖ್ಯವಾದ ಇನ್ನೊಂದು ಗುಣವನದ್ದು ವೈರಾಗ್ಯ. ಆಪ್ತಗಾಮ, ಅವನಿಗೇನು ಬೇಡ, ಯಾವುದು ಬೇಡ, ಎಲ್ಲವನಲ್ಲಿದ್ದು ನಿಸ್ಪೃಹನಾಗಿದ್ದಾನೆ. ಎಲ್ಲವನ್ನು ತೊರೆದಿದ್ದಾನೆ ಅಂದರೆ ಅವನಲ್ಲಿ ಇದ್ದರೆ ತಾನೆ, ಯಾವುದನ್ನು ಪಡೆದರೆ ತಾನೆ, ಇಲ್ಲಿ ಮಾಡಿಕೊಂಡ್ರೆ ತಾನೆ. ಇದು ಭಗವಂತ ಅಂದರೆ 6 ಇದ್ದವ ದೇವರು, 3 ಇದ್ದವ ಜೀವ. ಆಚೀತ ಅದನ್ನು ಬದಲಾಗುವುದಿಲ್ಲ. ಜೀವನಲ್ಲಿ 6 ಬರುವುದಿಲ್ಲ. ವಾಸ್ತವವಾಗಿ ದೇಹದಲ್ಲಿ 5 ಬರುವುದಿಲ್ಲ. 5 ಬರ್ತದೆ, ಅವನಿಗೇನು ಗೊತ್ತಾಗದೆ ಆಗಿರ್ತದೆ ಅಂತ. ಸಾವಿನಿಂದೇನೋ ಅವನು ಕಳಚಿ ಹೋಗುವವನು ಅಂತ ಹೇಳುವುದಲ್ಲ. ಏನು ಸಂಬಂಧ ಇಲ್ಲದ ವ್ಯವಸ್ಥೆ ಅದು. ಹಾಗಾಗಿ 6 ಇದ್ದವ ದೇವರು, 3 ಇದ್ದವ ಜೀವನು. 3 6ರಲ್ಲಿಲ್ಲ, 6 3ರಲ್ಲಿಲ್ಲ. ಆದ್ದರಿಂದ ದೇವರು ಜೀವ ಆಗುವುದಿಲ್ಲ, ಜೀವದೇವರಾಗುವುದಿಲ್ಲ. ಹೀಗೆ ಭಗವಂತನ ಪೂಜೆ ಮಾಡಿದವ ಪರಿಪೂರ್ಣವಾದಂಥ ಜೀವನದಲ್ಲಿ ಸಾರ್ಥಕ್ಯವನ್ನು, ಹುಟ್ಟಿದ್ದಕ್ಕೆ ಅವನು ಸಾರ್ಥಕನಾದ ಅಂತ ಅರ್ಥ. ಒಳ್ಳೆ ಕೆಲಸ ಮಾಡಿದ ಅಂತ ಅರ್ಥ. ಹುಟ್ಟಿದ್ದರ ಬೆಲೆ ಏನು? ದೇವರ ಪೂಜೆ. ಯಾವ ದೇವರ ಪೂಜೆ? ಭಗವಂತನ ಪೂಜೆ. ಭಗವಂತ ಅಂದ್ರೇನು? ಜೀವ ಅಲ್ಲದವ. ಜೀವನದಲ್ಲಿರ್ತಕ್ಕ ಅವನಲ್ಲಿ ಯಾವುದೇ ರೀತಿಯಾದ ಹಂತಗಳು ಇಲ್ಲ, ಅದಕ್ಕಿಂತ ಆಚೆ ಇದ್ದಾನೆ ಅಂತ ಹೇಳಿಕೊಂಡು ಅವನ ಬಹಳ ಚಂದವಾಗಿ
ಭಗವತಃ ಪೂಜನಂ ಅಲ್ಲಿ ಅನ್ವಯ ಮಾಡಿದ್ದೇವೆ ನಾವು. ಪೂಜೆ ಯಾರದ್ದು ಅಂತ ಅನ್ವಯ ಮಾಡಿದ್ದೇವೆ, ಯಾರದ್ದು ಮಾಡುವುದಲ್ಲ ಅಂತ. ಅಲ್ಲ, ದೇವರ ಪೂಜೆ ಮಾಡ್ತೇವೆ ನಾವು, ಯಾವಾಗ ಕಡೆಗೆ ಅದಾಗುವುದಿಲ್ಲ, ಮೊದಲಿಗೆ ಆಗಬೇಕು, ಅದು ವಿಶೇಷ ಅಂತ. ಆದ್ದರಿಂದ ಸಾಕ್ಷಾತ್ ಭಗವತಃ ಅಂತ ಹೇಳಿತ್ತು, ನೇರ ದೇವರ ಪೂಜೆ. ನಾವಿವತ್ತು ಭಗವಾನ್ ಮಹರ್ಷಿ ವೇದವ್ಯಾಸ ಅಂತ ಹೇಳ್ತೇವೆ, ಹಾಗೆ ಕೆಲವರು ಭಗವಾನ್ ವಾಲ್ಮೀಕಿ ಅಂತಾನೆ, ಹಾಗೆ ಭಗವಾನ್ ಸಮರ್ಥ ಅಂತಾರೆ, ಯಾವ್ಯಾವುದೋ ಇತರ ಹೆಸರುಗಳನ್ನು ಕೊಟ್ಟು ಬಿಡ್ತಾರೆ. ಭಗವತ್ ಶಬ್ದವನ್ನು ಹೇಳ್ತಾರೆ, ದಯಾ ವನ್ನು ತಿಳಿಸ್ತಾರೆ ವಾಸ್ತವವಾಗಿ. ಅದಕ್ಕಾಗಿ ಸಾಕ್ಷಾತ್ ಭಗವತಃ ಪಂಚಾಯತನ ಪೂಜೆಯಂತೆ ಮೊದಲೆಲ್ಲರನ್ನು ಮಾಡಿ ಕೊನೆಗೆ ವಿಷ್ಣುವಿಗೆ ಒಂದು ಪುರುಸೋತಿದ್ದರೆ ಒಂದು ತೀರ್ಥ ಹಾಕಿ ಬರುವುದು ಮಾಡುವುದು ಅದೆಲ್ಲ ಬೇಡ. ಇದಕ್ಕಾಗಿ ಬಂದು ಪೂಜೆ ಮಾಡಿದಾಗಿರಬೇಕು ಅನ್ನುವ ನೆಲೆಯಲ್ಲಿ ಸಾಕ್ಷಾತ್ ಪರಂಪರೆಯ ಅಲ್ಲ, ಪರಂಪರೆಯ ಅವರು ಪೂಜೆಗೆ ಇಟ್ಕೊಳ್ಳಿಕ್ಕೆ ಹೊರತು ಪರಂಪರೆಯ ಪೂಜೆ ಮಾಡಲಿಕ್ಕಲ್ಲ. ಹೀಗೆ ಸಕಲ ಶಬ್ದವನ್ನು ಎರಡೂ ಕಡೆಗೆ ಅನ್ವಯ ಆಗುವ ಹಾಗೆ ಮುಂದಕ್ಕೂ ಹಿಂದಕ್ಕೂ ತಂದಿರುವ ಹಾಗೆ ಮಾಡಿದ್ದಾರೆ. ಹೀಗೆ ಸಾಕ್ಷಾತ್ ಭಗವಂತನ ಪೂಜೆ, ಭಗವಂತನ ಸಾಕ್ಷಾತ್ ಪೂಜೆ. ಸಾಕ್ಷಾತ್ ಪೂಜೆ ಅಂದರೆ ಮತ್ತೆ ದೇವರದ್ದು ಅರ್ಘ್ಯೆಯಿಂದ ಹಿಡಿದು ಪೂರ್ವ ಉಪಚಾರಗಳು ಬರುವವರೆಗೂ ಸಹ ಸಣ್ಣ ಪೂಜೆಯನ್ನು ದೇವರಿಗೆ ಮಾಡುವುದಲ್ಲ, ತುಂಡು ಪೂಜೆಯನ್ನು ದೇವರಿಗೆ ಮಾಡುವುದಲ್ಲ, ಇಡೀ ಪೂಜೆ ಅಂತ ಕ್ರಮ. ಅದು ಎಷ್ಟೇ ದುಡ್ಡಿರಲಿ, ಹೇಗೇ ಇರಲಿ, ಕ್ರಮ ಹಾಗೆ ಭಗವಂತನ ಪೂಜೆಯನ್ನು ಮಾಡುವ ರೀತಿ. ಆದರೆ ನಾವು ಹುಟ್ಟಿದ್ದರ ನಿಜವಾದ ತಾತ್ಪರ್ಯವನ್ನು ಕೇಳಿದರೆ ಪ್ರಾಣಿಯಾಗಿ ಬರಲಿಲ್ಲಲ್ಲ, ಮರಮಟ್ಟುಗಳಾಗಿ ಇರಲಿಲ್ಲಲ್ಲ, ಸಂಸ್ಕಾರ ಇಲ್ಲದ ಅಯೋಗ್ಯರಾಗಿಯೂ ಬರಲಿಲ್ಲಲ್ಲ. ನಾವು ಒಳ್ಳೆ ಇಂದ್ರಿಯಗಳು ಸ್ವಾಷ್ಟವವಾಗಿದೆ, ಆಗಲೇ ಹುಟ್ಟಿ ಬಂದಿದ್ದೆ. ಅದು ಹುಟ್ಟಿದ್ದರ ಫಲ ಏನು ಕೇಳಿದರೆ ಒಮ್ಮೆ ಆದರೂ ದೇವರನ್ನು ಪಡೆಯುವುದು ಅಂತ ಅರ್ಥ ಅಷ್ಟೇ, ಮತ್ತೆಂದು ಮಾಡಲಿಕ್ಕೆ ಆಗುವುದಿಲ್ಲ. ತಿಂದು ನೆಲ ಹಾಳಾಗ್ತದೆ ಹೊರತು ಮನುಷ್ಯ ಉದ್ಧಾರ ಆಗುವುದಿಲ್ಲ. ಕಲ್ಲಿನಾಗಿ ಬಂಡೆಯಾಗಿ ಮನುಷ್ಯ ಆಗುವುದಾದರೆ ನೆಲದಲ್ಲಿ ಅವನು ಹೋರಾಟ ಮಾಡಿದ್ದು ಅದು ಸಖಿ ಅನಿಸ್ತದೆ, ಇಲ್ಲ ಅದರ ಉಪಯೋಗ ಇಲ್ಲ ಆಗ್ತದೆ. ಆದ್ದರಿಂದ ದೇವರ ಸಾಕ್ಷಾತ್ ದೇವರ ಪೂಜೆ ಅಂದರೆ ಪರಿವಾರತ್ವೇನ ಎಲ್ಲರನ್ನು ತಗೊಳ್ಳಿ, ಪ್ರಧಾನತ್ವೇನೇ ಇಲ್ಲ. ಸಾಕ್ಷಾತ್ ಭಗವತೋ ವಿಷ್ಣೋ ಪೂಜನಂ ಜನ್ಮನಃ ಫಲಂ. 3-4 ವಿಷಯದಲ್ಲಿ ಪೂಜನಂ ಅನ್ನುವ ಅನ್ವಯ ಮಾಡಲಿಕ್ಕೆ ಆಗ್ತದೆ. ಭಗವತಃ ಪೂಜನಂ ಇಲ್ಲಿಗೆ ಸಿಕ್ಕಿಬಿದ್ದೆವು ನಾವು. ಇದು ಭಗವಂತನ ಪೂಜೆ ಹೇಳಿದ್ದು, ನಿಮ್ಮ ದೇವರದ್ದು ನಾರಾಯಣದ್ದು ಎಲ್ಲಿ ಉಂಟು? ಆದ್ದರಿಂದ ನಾವಾಗಿಯೇ ಭಗವಂತನ ನೇರ ಪೂಜೆಯನ್ನು ಮಾಡಲಿಕ್ಕೋಸ್ಕರ ಪರಿವಾರತ್ವೇನ ಇಟ್ಟುಕೊಳ್ಳದೆ ಉಳಿದವರನ್ನೆಲ್ಲ ಪರಿವಾರ ಅಂತ ಹೇಳದೆ ಅವನೊಂದು ಪ್ರತ್ಯೇಕವಾದ ಗುಡಿಯಲ್ಲಿ ಇಟ್ಟುಕೊಂಡು ಅವನನ್ನು ಭಗವಂತ ಅಂತ ಹೇಳುವಂತೆ ಮಾಡಿ, ದೇವರು ಭಗವಂತನು ಅನ್ನುವ ಹಾಗೆ ಬರುವಂತೆ ಅಭಿಪ್ರಾಯ ಬರುವಂತೆ ನಡೆಸಿಕೊಡಲಿಕ್ಕೆ ಒಂದು ಬಾಕಿ ಇದೆ. ಹಾಗಾಗಿ ಸಾಕ್ಷಾತ್ ಅಂದರೆ ನೇರ ಅಂತ ಅರ್ಥ. ಪರಂಪರೆ ಅಲ್ಲ, ಪರಿವಾರತೆ ಅಲ್ಲ, ನೆಸ್ಟ್ ಅಲ್ಲ. ಸಾಕ್ಷಾತ್ ಭಗವತೋ ವಿಷ್ಣೋ ಪೂಜನಂ. ಮತ್ತು ಒಂದು ಹೇಳ್ತಾರೆ, ಭಗವಂತನ ಬಗ್ಗೆ ನಾವು 6 ಗುಣಗಳು, ಇದೆಲ್ಲ ಗುಣಗಳು ಅಂತ ಅರ್ಥ. 6ರಲ್ಲಿ ಈ 6ರಲ್ಲಿ ನೀವು ಎಂಥದನ್ನು ಸಿಕ್ಕಿಸ್ಲಿಕ್ಕೆ ಬರ್ತದೆ ದೇವರ ಗುಣ ಕೇಳಿ ಪರವಾಗಿಲ್ಲ, ಇಲ್ಲವೇ ಇಲ್ಲ. ಎಲ್ಲ ಗುಣಗಳು ಇಲ್ಲಿ ಕ್ಲಬ್ ಆಗಿವೆ. ಅದರಂತೆ ಒಂದೊಮ್ಮೆ ಪಂಚಾಯತನ ಪೂಜೆ ಆಗಲಿ, ಇತರ ಪೂಜೆ ಆಗಲಿ, ಬೇರೆ ಕಡೆ ಆಗಲಿ, ಯಾರೋ ಒಬ್ಬ ದೊಡ್ಡವನಾಗ್ತಾನೆ, ಸರ್ವದಾ ವಿಷ್ಣು ದೊಡ್ಡವನಾಗುವುದಿಲ್ಲ. ಆದರೂ ಅದು ಪ್ರಯೋಜನ ಇಲ್ಲ. ಪರಿವಾರವನ್ನು ಪರಿವಾರತ್ವೇನವೇ ಪೂಜೆ ಮಾಡಬೇಕು, ಒಟ್ಟಿಗೆ ಮಾಡಲಿಕ್ಕಿಲ್ಲ ಎನ್ನುವುದು ಬೇರೆ ವಿಷಯ. ಅದು ನಿಜವಾಗಿ ಸಾರ್ಥಕ್ಯ ಆಗುವಂಥದ್ದು ಭಗವಂತನನ್ನೇ ಪ್ರಧಾನವಾಗಿ ಇತರರನ್ನು ಪರಿವಾರತ್ವೇನ ಸೇರಿಸಿಕೊಂಡು ಪೂಜೆ ಮಾಡಿದರೆ ಮಾತ್ರ. ಅದರಿಂದ ಸಾಕ್ಷಾತ್ ಶಬ್ದವನ್ನೀಗ ನಾವು ದೂರಕ್ಕೆ ಅನ್ವಯ ಮಾಡಿ ಭಗವತಃ ಅಂದ ಬಳಿಕೆ ರೂಪ ಅಂದ ಬಳಿಕೆ ಮತ್ತು 2 ವ್ಯವಸ್ಥೆಗಳಲ್ಲಿ ಹಂತದಲ್ಲಿ ಮಾಡಿದ್ದೇವೆ. ಇಲ್ಲಿ ಸಾಕ್ಷಾತ್ ಮಾಡುವಾಗ ದೇವರನ್ನು ಪರಿವಾರದಲ್ಲಿ ಇತರರನ್ನು ತಂದರು, ಇತರರಿಗೆ ದೇವರ ತೀರ್ಥವನ್ನು, ದೇವರ ಪ್ರಸಾದವನ್ನು, ದೇವರ ನೈವೇದ್ಯವನ್ನು ಕೊಡಬೇಕು ಹೊರತು
ಸ್ವತಂತ್ರವಾಗಿ ಮತ್ತೆ ಮಾಡಲಿಕ್ಕಿಲ್ಲ. ಇದು ಸಾಕ್ಷಾತ್ ಭಗವತೋ ವಿಷ್ಣು ಹೇಳುವುದಕ್ಕೆ ಅರ್ಥ. ನಾವಿವತ್ತೇನು ಮಾಡ್ತೇವೆ ಅಂದರೆ 2 ಉರುಳಿ 4 ಉರುಳಿ ಎಲ್ಲ ಮಾಡಿ, ಅದು ನಾರಾಯಣನಿಗೆ, ಅದು ವಿಷ್ಣುವಿಗೆ, ಇದು ಶಿವನಿಗೆ, ಇದು ಗಣಪತಿಗೆ ಅಂತ ಪ್ರತ್ಯೇಕ ಅಡಿಗೆ ಮಾಡುತ್ತೆ. ಪ್ರತ್ಯೇಕ ಅಡಿಗೆ ಮಾಡಿದರೆ ಸಾಕ್ಷಾತ್ ಭಗವತೋ ವಿಷ್ಣು ಪೂಜನಮಾಗಲಿಲ್ಲ. ನೀವು ಉಳಿದವರನ್ನು ದೇವರು ಮಾಡ್ತಾಯಿದ್ದೆ, ಅವರು ಭಗವಂತನ, ಅವರಲ್ಲಿ ಪೂರ್ಣ ಐಶ್ವರ್ಯ ಉಂಟಾ, ಪೂರ್ಣ ಸಾಮರ್ಥ್ಯ ಉಂಟಾ, ಪೂರ್ಣ ಜ್ಞಾನ ಉಂಟಾ? ಇಲ್ಲ. ಜೀವಕೋಟಿಯಲ್ಲಿ ಅತ್ಯಂತ ಎತ್ತರದಲ್ಲಿರತಕ್ಕಂತಹ ಚತುರ್ಮುಖನಿಗಿರುವಂಥದ್ದು ಯಾರಲ್ಲಿ ಇಲ್ಲದೇ ಇರಲಿಕ್ಕೆ ಹೋಗಿ, ವಾಸ್ತವವಾಗಿ ಅವನಿಗೂ ಮಿಗಿಲಾದಂತಹ ದೇವರನ್ನು ನಾವು ಎತ್ತರದಲ್ಲಿ ಪೂಜೆ ಮಾಡುವುದರಿಂದ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟಿತು. ಮತ್ತು ಒಂದು ದೇವರ ಪರಿಚಯ ಮಾಡಿಸ್ತಾರೆ, ವಿಷ್ಣೋಹೋ ಅಂತ. ವಿಷ್ಣೋಹೋ ಪೂಜ್ಯ. ವಿಷ್ಣು ಶಬ್ದ ಪ್ರಯೋಗ ಮಾಡೋದು ಯಾಕೆ ಕೇಳಿದರೆ, ಎಲ್ಲಿಯಾದರೂ ಹೆಚ್ಚು ಕಡಿಮೆ ಆದರೆ ವಿಷ್ಣು ಶಬ್ದ ಪ್ರಯೋಗ ಮಾಡಬೇಕು ಅಂತ ಕಾರಿಕೆ ಇದೆ. ಮಂತ್ರದ, ತಂತ್ರದ, ಯಂತ್ರದ ಎಲ್ಲ ಛಿದ್ರ, ಲೋಪ, ದೋಷ ಎಲ್ಲ ಆಗಿಬಿಟ್ರೆ ಅವನನ್ನು ಕರೆದು ಚಿಂತನೆ ಮಾಡಲಿಕ್ಕುಂಟು. ವಾಸ್ತವವಾಗಿ ಅದನ್ನು ಮತ್ತೆ ಇಲ್ಲಿ ಬಿಡಲಿಕ್ಕೆ ಬರೋದ್ರಿಂದ ಇಲ್ಲ ಆಗಿದೆ ಅಷ್ಟೆ. ಅದರಿಂದ ಭಗವಂತನನ್ನು ಒಳಗೆ ಪ್ರವೇಶ ಮಾಡಿದವನನ್ನು ಎನ್ನುವ ಲೆಕ್ಕಾಚಾರದಲ್ಲಿ ಇಟ್ಟುಕೊಂಡಾಗ ಉಳಿದವರಿಗೆಲ್ಲ ಯಾರಿಗೂ ಒಳಗೆ ಪ್ರವೇಶ ಮಾಡಲಿಕ್ಕೆ ಆಗುವುದಿಲ್ಲ. ಪೂರ್ಣವಾದಂಥ ಭಗವತ್ ಶಬ್ದ ಇರಲಿಕ್ಕೆ ಹೋಗಿ ಪೂರ್ಣವಾದ ಐಶ್ವರ್ಯ, ಒಡೆತನ, ಲಕ್ಷ್ಮೀರಮಣನಾಗಿ ಲಿಂಗ ಇರುವುದರಿಂದ ಅದು ಯಾರಲ್ಲಿ ಇಲ್ಲ. ಅದನ್ನು ಉಳಿದವರನ್ನೆಲ್ಲ ತಾರದೇನೇ ದೇವರಿಗೆ ಪೂಜೆ ಮಾಡಿದರೆ ನಮ್ಮ ಪೂಜೆ ಮಾಡಿದ್ದರ ಸಾರ್ಥಕ್ಯ ಜೀವನದ್ದು ಅಂತ ಅರ್ಥ. ಜನ್ಮನ ಇಡೀ ಜನ್ಮಕ್ಕೆ ಏನಪ್ಪ ಲಾಭ ಕೇಳಿದರೆ ದೇವರನ್ನು ಪೂಜೆ ಮಾಡಿದ್ದೇನೆ ಅಂತ. ಏನಾದರೂ, ಎಷ್ಟಾದರೂ, ಹೇಗಾದರೂ, ಎಂತಾದರೂ. ಉಳಿದವರನ್ನೆಲ್ಲ ನಾವು ಪ್ರತ್ಯೇಕ ಕೇಳುವುದಿಲ್ಲ. ಕೇಳಿದರೆ ವಿಷ್ಣು ಶಬ್ದ ಕೇಳಿದರೆ ಉಳಿದವರಲ್ಲಿ ಪ್ರವೇಶ ಮಾಡಿದ ದೇವರೇ. ಅವರು ದೇವರಲ್ಲಿ ಪ್ರವೇಶ ಮಾಡಲಿಲ್ಲ, ಮಾಡಿದ್ದಾರೆ ಎಚ್ಚರ ತಪ್ಪಿ, ನಿಯಂತ್ರಣಕ್ಕಲ್ಲ. ಈಗ ದೇವರಲ್ಲಿ ಎಲ್ಲರಿಲ್ವ? ಇದ್ದಾರೆ. ದೇವರು ಎಲ್ಲರಲ್ಲಿರುವ? ಇದ್ದಾರೆ. ಹೇಗೆ ಎನ್ನುವುದು ಪ್ರಶ್ನೆ. ದೇವರು ಎಲ್ಲರಲ್ಲಿ ಇದ್ದಾರೆ, ಅವರ ದೇಹವನ್ನು ಧಾರಣೆ ಮಾಡ್ತಾ. ಎಲ್ಲ ದೇವತೆಗಳು ದೇವರಲ್ಲಿ ಇದ್ದಾರೆ ಯಾಕೆ ಹೇಳಿದರೆ ದೇವರು ಅಖಂಡನಾಗಿರಲಿಕ್ಕೆ ಹೋಗಿ. ಆದ್ದರಿಂದ ತಸ್ಯೋದರಸ್ಥ ಜಗತಃ ಸದಮಂದ ಸಾಂದ್ರ ಸ್ವಾನಂದ ತುಷ್ಟ ವಪುಷೋಪಿ ರಮಾರಮಸ್ಯ ತಸ್ಯೋದರಸ್ಥ ಜಗತಃ. ದೇವರು ಹೊಟ್ಟೆಯಲ್ಲೇ ಎಲ್ಲ ಉಂಟು. ಹಾಗಾದರೆ ದೇವರು ಹೊರಗಿದ್ದಾನೆ ಅಂತ ಆಯ್ತಲ್ಲ. ದೇವರೇ ಎಲ್ಲ ತುಂಬಿದ್ದಾನೆ, ಆಯಿತಾ, ಟೈಟಾಗಿ. ದೀಪ ಹಾಕಿದರೆ ಬೆಳಕಿಡೀ ಕೋಣೆಯಲ್ಲಿ ತುಂಬಿದ ಹಾಗೆ ಭಗವಂತ ಪರಿಪೂರ್ಣವಾಗಿದ್ದಾನೆ ಎಲ್ಲ ಕಡೆ. ಹಾಗಾಗಿ ಎಲ್ಲೋ ಅವನಲ್ಲಿ ಪ್ರವೇಶವನ್ನು ಹೊಂದಿದೆ. ಅದು ಎಲ್ಲವನ್ನು ಭಗವಂತ ಹೊತ್ತಿದ್ದಾನೆ. ಎಲ್ಲೆಂದರಲ್ಲಿ ಹೇಗೆ ಬೇಕೋ ಹಾಗೆ ಅಡಿಯಲ್ಲಿ ಭಗವಂತ ಪರಿಪೂರ್ಣವಾಗಿ ಎಲ್ಲವನ್ನು ಹೊತ್ತು ನಿಂತು, ಅದರ ಮೇಲೆ ಮತ್ತೆ ನಮಗೆ ವಾಯುದೇವರ, ಅದರ ಮೇಲೆ ಮತ್ತೆ ಇತರದರ ಶೇಷನ ಎಲ್ಲ ಚಿತ್ರ ಚಿಂತನೆಯನ್ನು ಮಾಡಲಿಕ್ಕೆ, ಅದನ್ನ ಅತ್ಯಂತ ಎತ್ತರದ ದೊಡ್ಡ ದೇವತೆಯಾಗಿ ಎಲ್ಲ ಕಡೆಯಲ್ಲೂ ದೇವರೇ ಭಗವಂತನೇ ಬರ್ತಾನೆ. ಆದರೆ ತುಂಬ ಕಡೆ ಇವತ್ತು ನಾವು ಒಳಗೆ ಪ್ರವೇಶ ಮಾಡಿ ಪ್ರೇರಣೆ ಮಾಡತಕ್ಕ ಭಗವಂತನನ್ನು ಅಂತರ್ಬಹಿಷ್ಠದ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ ಹೇಳುವ ಮೂಲಕ ಇವತ್ತು ಕರ್ಮತಂತ್ರ ಎಲ್ಲ ಲೋಪ ಆದರೆ ಕರೆಯುವುದೇನು? ವಿಷ್ಣು ಶಬ್ದವನ್ನು ಒಳಗೆ ನಿಂತು ಮಾಡಿದವನನ್ನೇ ಕರೆಯುವುದು. ಒಳಗೆ ನಿಂತು ಸರಿಯಾಗಲಿಲ್ಲ ಅಂತೇಳಿ ತದ್ವಿಷ್ಣೋ ಸ್ಮರಣ ದೇವ ಸಂಪೂರ್ಣಂ ಸ್ಯಾದಿತಿ ಶ್ರುತಿ ಅಂತ ವಿಷ್ಣೋ 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 ಅಂತ ಹೇಳಿ 3 ಬಾರಿ ಆದರವನನ್ನು ಕರೆದು ಒಳಗೆ ಪ್ರವೇಶ ಮಾಡಿದ್ದನ್ನು ತಪ್ಪು ಮಾಡಿದ್ದರೆ ಸರಿ ಮಾಡಿಕೊಟ್ಟು ನನಗೆ ಉದ್ಧಾರ ಆಗುವಂತೆ ಆಗಲಿ ಅಂತ ಕೇಳಿಕೊಳ್ಳುವ ರೀತಿಯಲ್ಲಿ ಸಾಕ್ಷಾತ್ ಭಗವತೋ ವಿಷ್ಣೋ ಪೂಜನಂ ಜನ್ಮನ ಫಲಂ ಅಲ್ಲಿಗೆ ಅನ್ವಯ ಮಾಡಿ ಸಾಕ್ಷಾತ್ ಭಗವತಃ ಪೂಜನಂ ಅದು ಸಾಕ್ಷಾತ್ ಜನ್ಮನಃ ಫಲಂ. ಪ್ರಧಾನವಾಗಿ ಭಗವಂತನ ಪೂಜೆಯು ನಮಗೆ ಪೂಜೆಯ ಮೋಕ್ಷದ ಫಲವಾಗಿ ಪರಿಣಮಿಸ್ತದೆ. ಉಳಿದವರು ಯಾರೂ ಸಹ ಅಷ್ಟೇ ಹೇಳ್ತಾರೆ. ವ್ಯಾಪ್ತಿಯನ್ನು, ವಿಷ್ಣು ಶಬ್ದ ವ್ಯಾಪ್ತಿಯನ್ನು ಹೇಳ್ತದೆ. ಉಳಿದ ದೇವತೆಗಳು ಅಷ್ಟು ವ್ಯಾಪ್ತರಲ್ಲ, ಅಷ್ಟು ರೂಪ ಇರುವವರಲ್ಲ. ನಮಗೆ ಕಣ್ಣಿಗೆ ಕಾಣತಕ್ಕಂಥ ಪ್ರಾಣಿ ಅದು ದೇವರ ಹತ್ತಿರಕ್ಕೆ ಬರಬೇಕಾದ್ರೆ ಸುಮಾರು ಹೊತ್ತು ಬೇಕಾಗ್ತದೆ. ಆದರೂ ಪ್ರತ್ಯೇಕವಾಗಿ ಉಳಿತದೆ. ಮಮೇವಾಂಶೋ ಜೀವಲೋಕೆ ಜೀವಭೂತ ಸನಾತನ ಹೇಳಿದ ಹಾಗೆ. ಆದ್ದರಿಂದ ಭಗವಂತ ಅತ್ಯಂತ ವಿಲಕ್ಷಣನಾಗಿ ಎಲ್ಲರೊಳಗೆ ಪ್ರವೇಶ ಮಾಡಿಕೊಂಡು
ಎಲ್ಲರಿಗಿಂತ ಮಿಗಿಲಾಗಿ ಎಲ್ಲರಿಗೂ ಜ್ಞಾನವನ್ನು ವೈರಾಗ್ಯವನ್ನು ಎಲ್ಲ ಕೊಡುವವನಾಗಿ ಶಕ್ತಿಯನ್ನು ಸಮರ್ಪಿಸುವವನಾಗಿ ನೆಲೆಗೊಂಡಿದ್ದಾನೆ. ಹೀಗೆ ಉತ್ತರಾರ್ಧದಲ್ಲಿ ನಾವು ಜನ್ಮದ ಫಲಕ್ಕೋಸ್ಕರ ಸಾಕ್ಷಾತ್ ಜನ್ಮದ ಫಲ, ಸಾಕ್ಷಾತ್ ವಿಷ್ಣುವಿನ ಪೂಜೆ ಎನ್ನುವ ಅರ್ಥವನ್ನು ಮಾಡಿಕೊಂಡ ಹಾಗೆ ಒಂದು ಸತಿ ಮಾಡಿಬೋದು, ಎರಡು ಆಗ್ಬೋದು. ಪರಮಾತ್ಮನ ಸೇವೆಯಿಂದ ಸಾಕ್ಷಾತ್ತಾಗಿ ಅವನು ಜನ್ಮದಲ್ಲಿ ಫಲವನ್ನು ಪಡಿತಾನೆ. ಇನ್ನು ಕೆಲವರು ಅದಕ್ಕಿಂತ ಕೆಳಗೆ ಹೋಗು, ಇಡೀ ಭಗವಂತನ ಸಮಾರಾಧನೆ ಮಾಡುವುದರಿಂದ ನಮ್ಮ ಜನ್ಮ ಸಾರ್ಥಕವಾಗಿದೆ. ಪ್ರತಿನಿತ್ಯದ ಪ್ರಶ್ನೆಗಿಂತಲೂ ದೇವರ ಸೇವೆ ಮಾಡುವುದರಿಂದ. ಎಂತಹ ದೇವರು ಎನ್ನುವುದು ಪೂರ್ವಾರ್ಧದಲ್ಲಿದೆ. ಸಮಸ್ತ ಲೋಕನಾಥಸ್ಯ ದೇವದೇವಸ್ಯ ಶಾರ್ಂಗಿಣಃ ಅಂತ. ಪೂರ್ವಾರ್ಧವು 3 ವಿಶೇಷಣಗಳನ್ನು ಒಪ್ಪಿಕೊಂಡಿದೆ. ಅದರಲ್ಲಿ ಈಗ ನಾನು ಭಗವತ್ ಶಬ್ದದ ಅರ್ಥ ಹೇಳಿದ್ದೆಲ್ಲ ಛಾಯೆಯೂ ಉಂಟಲ್ಲಿ. ಅದನ್ನು ಇವತ್ತು ಛಾಯೆಯಾಗಿ ನೋಡಿಕೊಂಡು ಮತ್ತೆ ಇತರ ಅರ್ಥವನ್ನು ಮತ್ತೆ ನಾಳೆ ಚಿಂತನೆ ಮಾಡುವ. ಸಮಸ್ತ ಲೋಕನಾಥಸ್ಯ ಎನ್ನುವುದು ಐಶ್ವರ್ಯವನ್ನು ಹೇಳ್ತದೆ, ದೇವದೇವವನ್ನು ವೀರ್ಯವನ್ನು ಹೇಳ್ತದೆ. ದೇವಾನ್ನ ದೇವಯತಿ ಅಂತ ಹೇಳಿದರೆ ಅವರನ್ನು ನಿಯಮಿಸುತ್ತಾನೆ, ವಿಶೇಷವಾಗಿ ಎಲ್ಲರನ್ನು ಸಹ ನಿಯಮಿಸುವವನು ಎನ್ನುವ ಅರ್ಥದಲ್ಲಿ ವೀರ್ಯ ಶಬ್ದವನ್ನು ಪ್ರಯೋಗ ಮಾಡ್ತಾನೆ. ಆನಂತರ ಶಾರ್ಂಗಿಣ ಅನ್ನುವುದನ್ನು ದೇವರ ಪೌರುಷವನ್ನು ಬಲವನ್ನು ಹೇಳ್ತದೆ. ಅನೇಕ ಪ್ರಕಾರದ ಬಲ ಇದೆ, ಜ್ಞಾನ ಬಲವನ್ನು ಹೇಳ್ತದೆ ಬೇಕಾದರೆ ಒಳಗಿನಲ್ಲಿ. ಹೀಗಾಗಿ 3 ಶಬ್ದವನ್ನು ಅರ್ಥ ಹೇಳುವಲ್ಲಿ ಹಿಂದೆ ಬಂದಿದೆ. ಆದರೆ 6 ಗುಣಗಳು ಏನಿದೆ, ಷಡ್ಗುಣಗಳು ಅಂತ ದೇವರನ್ನು ಕರೀತಾರೆ, ಭಗವತ್ ಶಬ್ದದಲ್ಲಿ ಬರುವಂಥದ್ದು. ಅದು ಎಲ್ಲ ಗುಣಗಳ ಇನ್ಸರ್ಟ್ ಆಗ್ತದೆ ಅದರಲ್ಲಿ. ನೀವು ಏನೇ ದೇವರ ಗುಣ ಕೇಳಿದರೂ ಅಲ್ಲಿ ಬರ್ತದೆ, ಅಲ್ಲಿ ಸಿಗ್ತದೆ. ಅದಕ್ಕಿಲ್ಲಿ 3 ಶಬ್ದದಿಂದ ಪ್ರಾರಂಭದಲ್ಲಿ 3 ಗುಣಗಳನ್ನು ಬಿತ್ತರಿಸ್ತಾ, ಇದರಲ್ಲಿ ವಿಶೇಷವಾಗಿ ಕೇಳಿದರೆ ಫೀಲ್ಡ್ಗೆ ಇಳಿಲಿಕ್ಕೆ ಉಂಟು. ಸಮಸ್ತ ಲೋಕನಾಥಸ್ಯ ಅಂದಾಗಿ ಇಡೀ ಲೋಕದ ಹತ್ತಿರದಲ್ಲಿ ಅವನು ಒಡೆಯನಾಗಿ ಬರಬೇಕು. ನಿಮ್ಮ ದೇವರು ಯಾರು? ಎಲ್ಲ ನೋಡಿದವರಿದ್ದಾರೆ, ನಾವೇ ಸ್ವಲ್ಪ ಮಂದಿ ನೋಡದೇ ಇರುವವರು. ಅದು ಬರ್ತಾರೆ ಅಂತ ಆದರೆ ನೋಡಲಿಕ್ಕೆ ಬಾರದವರು ಸುಮಾರು ಜನ ಇದ್ದಾರೆ, ನೋಡುವ ಅಂತ ಹೇಳಿದವರು ಇರ್ತಾರೆ, ಅದು ಬಹಳ ಕಡಿಮೆ. ಮುಖ್ಯವಾದ ಭಗವಂತನ 3 ಗುಣಗಳು ಸಮಸ್ತ ಲೋಕನಾಥಸ್ಯ ದೇವದೇವಸ್ಯ ಶಾರ್ಂಗಿಣಃ ವ್ಯಕ್ತವಾದವು. ಹೇಗೆ ಕೇಳಿದರೆ, ಒಡೆತನ ಕಾಣುತ್ತದೆ, ದೊರೆತನ ಕಾಣ್ತದೆ, ಎದುರಲ್ಲಿ ದೇವತೆಗಳು ಅವನನ್ನು ಗುರುತಿಸ್ತಾರೆ. ಹಾಗೆ ದೇವತೆಗಳು ಅವನಿಂದ ನಿಯಮ್ಯರಾಗುವುದು ಕಾಣ್ತದೆ. ಅವರಿಲ್ಲದಿದ್ದರೆ, ದೇವರಿಲ್ಲದಿದ್ದರೆ ಏನು ಕೆಲಸ ಆಗುವುದಿಲ್ಲ ಅಂತ ನಾವೊಂದು ಕಥೆಯಲ್ಲಿ ಕೇಳಿದ್ದೇವೆ. ಮೂಗಿನ ಕಥೆ ಇದ್ದಾಗೆ, ಪ್ರಾಣನ ಕಥೆ. ಅದೇ ಶಬ್ದ ಇಲ್ಲಿ ಬಂದದ್ದು, ದೇವದೇವ ಶಬ್ದವೇ. ಅಂತ ಪ್ರಾಣನನ್ನು ನಿಯಮಿಸುವವನಾಗಿ ಭಗವಂತ ಇದ್ದಾನೆ. ಮತ್ತು ಶಾರ್ಂಗಿಣ ಅಂತ ಉಂಟು. ಶಾರ್ಂಗ ಅಂದರೆ ಬಿಲ್ಲು ಯಾಕೆ ಬೇಕು? ಅದು ಬಲದ ಪ್ರದರ್ಶನಕ್ಕೆ, ಹೋರಾಟಕ್ಕೆ. ಹಾಗಾಗಿ ಬಲವತ್ತರನಾಗಿದ್ದಾನೆ ಭಗವಂತ ಅಂತೇಳಿ ವಾಕ್ಯವೇ ಇದು. ದೇವತೆಗಳನ್ನು ನಿಯಮಿಸುವುದು, ಒಡೆಯನಾಗಿ ಇರುವುದು, ಬೇಕಾದಾಗ ಬಿಲ್ಲನ್ನು ಹಿಡಿದು ಅವರನ್ನು ಮಣಿಸುವುದು, ಇದು ವ್ಯಕ್ತವಾಗಿ ಉಂಟು, ಅರ್ಥ ಆಗುವಂಥದ್ದು, ನೋಡಲಿಕ್ಕೆ ಬರುವಂಥದ್ದು. ದೇವರು ಎಲ್ಲಿಯೂ ಸೋತದ್ದುಂಟಾ? ಪರಶುರಾಮ ಸೋತದ್ದುಂಟು ರಾಮನಲ್ಲಿ ಅಲ್ವಾ? ರಾಮನೇ ಪರಶುರಾಮ ಅಲ್ವಾ? ಬೇಕು ಅಂತಲೇ ನಾಟಕ ಮಾಡಿದ್ದಲ್ಲ. ಹೌದು. ಮತ್ತೆ ಮುಚುಕುಂದನಲ್ಲಿ, ಕಾಲಯವನಲ್ಲಿ ಓಡಿ ಹೋದಾಗ ಮುಚುಕುಂದನ ಗುಹೆಯಲ್ಲಿ ಅಡಗುತ್ತದಲ್ಲ, ಮುಚುಕುಂದನನ್ನು ಎಬ್ಬಿಸಲಿಕ್ಕೆ ಹಾಗೆ ಮಾಡಿದ್ದು ಪಾಯ. ಅಲ್ಲಿ ದೇವರು ಸೋಲುವುದಾದ ನರಕಾಸುರ ಎಲ್ಲ ಸಾಯ್ತಾರ. ಮತ್ತೆ ಅದನ್ನ ಭಗವಂತ ಯಾವುದೇ ಪ್ರಕಾರದಲ್ಲಿ ಹೊರಗಿನಿಂದ ತನ್ನ ಪ್ರೇರಣೆ ಇಲ್ಲದೆ ಕೆಲಸ ಆಗುವುದನ್ನೆಲ್ಲ ತೋರಿಸಿಕೊಟ್ಟದ್ದಿಲ್ಲ. ಅದನ್ನ ಹೊರಗಿನ ವ್ಯವಸ್ಥೆಗಳಿದು. ದುಷ್ಟರನ್ನು ದಂಡಿಸುವಲ್ಲಿ ಶಾರ್ಂಗ, ಮಧ್ಯಮರನ್ನು ನಿಯಮಿಸುವಲ್ಲಿ ದೇವದೇವ, ಉತ್ತಮರನ್ನು ನೋಡಿಕೊಳ್ಳುವುದರಲ್ಲಿ ಸರ್ವಲೋಕನಾಥ, ಸಮಸ್ತ ಲೋಕನಾಥಸ್ಯ. ಒಡೆಯನಿದ್ದಾನೆ, ದೊರೆಯಿದ್ದಾನೆ ಅಂದರೆ ಎಷ್ಟೋ ಜನ ಸುಮ್ಮನೆ ಇರ್ತಾರೆ. ಒಡೆಯ ಇಲ್ಲ, ಲೀಡರ್ ಇಲ್ಲ ಅಂದರೆ ಕ್ಲಾಸಿನಲ್ಲಿ ಹೇಗಾಗ್ತದೆ? ಗಲಾಟೆ ಶುರುವಾಗ್ತದೆ. ಆಗ ನಿಯಮಿಸಲಿಕ್ಕೆ ಬರಬೇಕಾಗ್ತದೆ. ಇನ್ನು ನಿಯಮವನ್ನೇ ಉಲ್ಲಂಘನೆ ಮಾಡಿಕೊಂಡು
ಹೊಡೆದಾಡುವವರು ರಕ್ಕಸರಿದ್ದಾರೆ, ಅವರಿಗೆ ಬಿಲ್ಲು ಹೊಡಿಬೇಕಾ, ಬಿಲ್ಲಿನಲ್ಲಿ ಬಾಣ ಬಿಡಬೇಕಾಗ್ತದೆ, ಶಸ್ತ್ರ ಪ್ರಯೋಗ ಆಗ್ತದೆ. ಹೀಗೆ ಉತ್ತಮರು ಮಧ್ಯಮರು ಅಧಮರು ಎನ್ನುವ ನೆಲೆಯಲ್ಲಿ ಭಗವಂತನ ಪಾರಪತ್ಯವನ್ನು ಹೇಳತಕ್ಕಂಥ ಈ 3 ಮಾತುಗಳು ಇನ್ನೂ ಅನೇಕ ಅರ್ಥದಲ್ಲಿ ಭಗವತ್ ಶಬ್ದದ ಜೊತೆಯಲ್ಲಿ ಇದು ತೆರೆದುಕೊಳ್ತದೆ. ಜನ್ಮ ಸಾರ್ಥಕ್ಯಕ್ಕೆ ಬೇಕಾದ ಪೂಜೆ ಪದ್ಧತಿಯನ್ನು ಮಾತಾಡಿಸ್ತದೆ ವಾಸ್ತವವಾಗಿ. ಈ ರೀತಿಯಾಗಿ ಶ್ಲೋಕಗಳನ್ನು ಹೇಳುವಲ್ಲಿ ದೇವರ ಗುಣಲಕ್ಷಣ ಎಷ್ಟು ಆಯ್ತಿದ್ರೆ ಹೇಳುವಾಗ, ಸಮಸ್ತ ಲೋಕನಾಥಸ್ಯ ದೇವದೇವಸ್ಯ ಶಾರ್ಗಿಣಃ ಭಗವತಃ ವಿಷ್ಣೋ ಪಂಚ ಶಬ್ದಗಳಿಂದ ಭಗವಂತನ ವಿಷಯವನ್ನು ಹೇಳಿ ಸಾಕ್ಷಾತ್ ಪೂಜನಂ ಸಾಕ್ಷಾತ್ ಜನ್ಮನಃ ಫಲಂ. ದೇವರನ್ನು ಸಾಕ್ಷಾತ್ ಹೇಳುವಂಥದ್ದು ಬೇಕು. ಸಾಕ್ಷಾತ್ ಭಗವತಃ ಪೂಜನೆ ಎನ್ನುವುದು ಉಂಟಲ್ಲಿ. ಸಾಕ್ಷಾತ್ ಭಗವತಃ ಪೂಜನಂ ಅಂದರೆ ನೇರ ದೇವರದ್ದೇ ಪೂಜೆ ಎಂದು, ಇನ್ಯಾರನ್ನು ಇಟ್ಕೊಳ್ಳುವುದಿಲ್ಲ ಅಂತ ಆ ಅರ್ಥದಲ್ಲಿ ಬರುವಂಥದ್ದು. ಹೀಗೆ ಭಗವಂತನದ್ದೇ ಪೂಜೆ ಮಾಡಿದಾಗ ಅವನು ಜನ್ಮದ ಪೂರ್ಣವಾದ ನೇರವಾದ ಅತ್ಯಂತ ಮುಖ್ಯವಾದಂಥ ಫಲವನ್ನು ಪಡಿತಾನೆ. ನಾವು ಹುಟ್ಟಿರುವುದು, ಬಂದಿರುವುದು, ಬದುಕಿರುವುದು ದೇವರ ಪೂಜೆಯಿಂದ ಅನುಗ್ರಹವನ್ನು ಪಡೀಲಿಕ್ಕೆ ಎನ್ನುವುದಾದಾಗ ಅವರು ಖಂಡಿತವಾಗಿಯೂ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಎನ್ನುವ ಮಹತ್ತಾದ ಸಂದೇಶದ ಜೊತೆಯಲ್ಲಿ ಪಂಚ ಪದಾರ್ಥಗಳ ಅಂದರೆ ಪಂಚಪದಗಳ ಭಗವಂತನ ಚಿಂತನೆಯನ್ನು ಇಲ್ಲಿ ಮಾಡ್ತಾ, ಪೂಜೆ ಹುಟ್ಟಿದ್ದಕ್ಕೆ ಮಾಡಲೇಬೇಕಾದ ಸಂಗತಿ ಅಂತೇಳಿ ಕರ್ತವ್ಯ ದೃಷ್ಟಿಯಿಂದ ಆದೇಶ ಮಾಡಿದಾಗ ಈ ಮಾತುಂಟು. ಹುಟ್ಟಿದ್ದರ ಏನು ಫಲ ಕೇಳಿದರೆ ಬಿಡಿ, ಒಂದು ಸಣ್ಣ ಪ್ರಶ್ನೆ ಹಾಕುವ, ವೇದ ಓದಿದ್ದರ ಫಲ ಏನು ಅಂತ ಕೇಳಿದರೆ ಅದು ಪಾರಾಯಣಕ್ಕೆ ಸಿಗ್ತದೆ. ಪಾರಾಯಣಕ್ಕೆ ಸಿಕ್ಕಿದರೆ ಪಾರಾಯಣ ಮಾತ್ರ ಸಿಕ್ಕುವುದಲ್ಲ, ದಕ್ಷಿಣೆಯೂ ಸಿಗ್ತದೆ. ಹೌದಲ್ಲ, ಮತ್ತೆ ವೇದ ಓದಿದ್ದರ ಫಲ ದಕ್ಷಿಣೆ ಹೇಳಿದರೆ ದಕ್ಷಿಣೆ ಜೊತೆಯಲ್ಲಿ ಯಜಮಾನನ ಪಾಪವೂ ಬರ್ತದೆ. ದಾನದಲ್ಲಿ ಲಕ್ಷಣವೇ ಹಾಗೆ, ಕೊಡುವವನು ತನ್ನ ಸೊತ್ತನ್ನು ಕೊಡುವ ಮೂಲಕ ಪಡೆದವನಿಗೆ ತನ್ನ ಕೆಡುಕನ್ನು ಟ್ರಾನ್ಸ್ಫರ್ ಮಾಡ್ತಾನೆ ಅಂತ ಕ್ರಮ. ಅದಕ್ಕೆ ಬೇಕಾಗಿರತಕ್ಕಂಥ ಅವನಲ್ಲಿ ಯೋಗ್ಯತೆ ಇರಲಿಕ್ಕೆ ಹೋಗಿ ಅದು ಎಂತಾಗ್ತದೆ, ಭಸ್ಮ ಆಗ್ತದೆ, ಖಾಲಿ ಆಗ್ತದೆ, ಕಳೆದು ಹೋಗ್ತದೆ, ಹೇಳಲಿಕ್ಕೆ ಬರ್ತದೆ. ಅದೇ ಏನಿಲ್ಲದವನಿಗೆ ಅದು ಭಾರ ಆಗ್ತದೆ. ಅವ ಬೇಡ ಅಂತ ಅವನು ಹೇಳ್ತಾನೆ, ನಾನು ಜಪ ಎಲ್ಲ ಮಾಡುವುದಿಲ್ಲ, ನನಗೆ ಕೊಡಬೇಡಿ ದಾನ ಹೇಳ್ತಾನೆ. ನಾವೇ ಹೆಸರು ಮಾತ್ರ ಇದ್ದವನನ್ನು ಹುಡುಕಿಕೊಂಡೆಲ್ಲ ದಾನ ಕೊಡಬೇಕು ಹೊರತು ಪಡಿಸಿದರೆ ಅಂತಹ ಕ್ರಮ ಇಲ್ಲ. ಆದ್ದರಿಂದ ಭಗವಂತನ ವಿಶೇಷವಾದಂತಹ ಕಾರುಣ್ಯವನ್ನು ಪಡೀಲಿಕ್ಕೆ ನಮ್ಮ ಜನ್ಮದಲ್ಲಿ ಭಾಳ ದೊಡ್ಡದಾದಂಥ ಪ್ರಯತ್ನ ಏನು ಕೇಳಿದರೆ ದೇವರ ಪೂಜೆಯನ್ನು, ಆರಾಧನೆಯನ್ನು, ಸಮಾರಾಧನೆಯನ್ನು ನಡೆಸುವಂಥದ್ದು ಅಲ್ಲ. ಎಲ್ಲ ಮಾಡಿದ್ದು ದೇವರ ಪೂಜೆ ಹೇಳಿದರೆ ಅದಾಗುವುದಿಲ್ಲ ಅಂತ ನಾನು ಕಳೆದ ಬಾರಿ ಆ ಪ್ರಮಾಣವನ್ನು ಹೇಳಿದ್ದೇನೆ. ಅಗ್ನೌ ಕ್ರಿಯಾಪತಾಂಚೈವ ಪ್ರತಿಮಾಸು ಅಪ್ರಬುದ್ಧಾನಾಂ ಸರ್ವತ್ರ ವಿದಿತಾತ್ಮನಾಂ ಹೇಳಿಕೊಳ್ಳುವ ಹಾಗೆ ಎಲ್ಲೆಡೆ ಭಗವಂತನನ್ನು ಕಾಣತಕ್ಕ ಯೋಗ್ಯತೆ ಉಳ್ಳವರು ಭಾಳ ದೊಡ್ಡ ಎತ್ತರದವರಿಗೆ ಮಾತ್ರ ಅದು. ಪ್ರಕೃತಿಯನ್ನೇ ಭಗವಂತ ಅಂತ ಹೇಳಿಕೊಂಡು ಸಮಾರಾಧನೆ ಮಾಡೋ ಹುಚ್ಚೋದು ಬೇರೆ. ಪ್ರತ್ಯೇಕವಾಗಿ ದೇವರ ಪ್ರತಿಮೆಯನ್ನು ಮಾಡಿಕೊಂಡು ಅವನ ಗುಣಲಕ್ಷಣಗಳನ್ನು ಅನುಸಂಧಾನ ಮಾಡಲಿಕ್ಕೆ ಪೂಜೆ ಎನ್ನುವುದು ಇಲ್ಲಿನ ಮುಖ್ಯ ಅಂಶ. ಹಾಗಾಗಿ ದೊಡ್ಡ ಮಟ್ಟಿನಲ್ಲಿ ಮಾನಸಿಕವಾಗಿ ಯಾಂತ್ರಿಕವಾಗಿ ಮಾಡುತ್ತೇನೆ ಎನ್ನುವುದರ ವಿಷಯ ಅಲ್ಲ. ಇಲ್ಲಿ ನಿರಂತರವಾಗಿ ನಿತ್ಯವಾಗಿ ದೇವರ ಪೂಜೆ ಮಾಡಲಿಕ್ಕೆ ಉಂಟು ಪ್ರತಿಯೊಬ್ಬನೂ ಅನ್ನುವ ನೆಲೆಯಲ್ಲಿ ಹೇಳಬೇಕಾದ ಚಿಂತನೆಯನ್ನು ಈ ಶ್ಲೋಕ ಹೇಳಿದೆ. ನಾನು ಹೇಳಿದೆ ಪೂರ್ವಾರ್ಧದ ಕೆಲವು ಮಾತುಗಳಿಗೆಲ್ಲ ಹೊಸ ಅರ್ಥಗಳು, ಆಯಾಮಗಳು ಬಂದಿವೆ ಅಂತ ಭಗವತ್ ಶಬ್ದವನ್ನು ಹೊರತುಪಡಿಸಿಯೂ. ಆದರೂ ಮಗದೊಮ್ಮೆ ಭಗವತ್ ಶಬ್ದದ ಇನ್ನಿತರ ಮುಖಗಳು ಜ್ಞಾನಶಕ್ತಿ ಬಲೇಶ್ವರಿ ವೀರ್ಯತೇಜಾಂಶ ಶ್ರೇಷ್ಠದಹ ಅಂತ ಉಂಟು. ಆನಂತರ ವಿಜ್ಞಾನ ವೈರಾಗ್ಯ ಐಶ್ವರ್ಯ ವಿಬೋಧ ಶ್ರಿಯ ಎನ್ನುವುದಾಗಿ ಪೂರ್ಣ ಮಹಂ ಪ್ರಬದ್ಧಿ ಅಂತೇಳಿ ಇನ್ನೊಂದು ಪದ ಇದೆ. ಇಂಥದ್ದು ಅನೇಕ ಪ್ರಕಾರಗಳಲ್ಲಿ ಭಗವತ್ ಶಬ್ದದ ಚಿಂತನೆಯನ್ನು ಮಾಡಿದ್ದ ಮಾತುಗಳು ಬಂದಿವೆ. ವಿಷ್ಣು ಪುರಾಣ ಹೇಳುತ್ತದೆ, ಬ್ರಹ್ಮವೈವರ್ತ ಹೇಳುತ್ತದೆ, ಆಚಾರ್ಯ ಮಧ್ವರು ಉಲ್ಲೇಖ ಮಾಡ್ತಾರೆ. ಹಿಂದಿನ ನಮಸ್ಕಾರ ಮಂತ್ರಕ್ಕೆ ಉಲ್ಲೇಖ ಮಾಡಿ ಉರುಷಾ ತ್ರಿಷಾ ದೃಷ್ಟಿಯ ಅಂತ ಅರ್ಥ ಅವರೇ ಹೇಳ್ತಾರೆ. ಹೇಲಯಾಪಿ ನಮಸ್ಕೃತ ಎನ್ನುವ ಶಬ್ದದ ಅರ್ಥವನ್ನು ನಾನು ವಿವರಿಸಲಿಕ್ಕೆ ಹೋಗಲಿಲ್ಲ, ಪದ್ಧತಿಯ ಬಗ್ಗೆ ಹೇಳಲಿಲ್ಲ. ಅದೆಲ್ಲ ಮುಂದೆ ಶ್ಲೋಕಗಳಲ್ಲಿ ಬರಲಿಕ್ಕೆ ಹೋಗಿ ಅದನ್ನು ಬಿಟ್ಟಿದ್ದೇನೆ. ಆ ರೀತಿಯಾಗಿ ಇಲ್ಲಿ ಸಹ ವಿಶೇಷವಾಗಿ ಭಗವಂತನ ಪೂಜೆ ಪುನಸ್ಕಾರ ಮಾಡಿದ್ದರ ಬಹಳ ದೊಡ್ಡ ಪ್ರಮೇಯವಾಗಿ, ಪ್ರಸಾದವಾಗಿ, ಫಲಿತಾಂಶವಾಗಿ ನಮಗೆ ಸಿಗತಕ್ಕ ಸಂಗತಿಯನ್ನು ಹೇಳ್ತಾರೆ. ಇಡೀ ಹುಟ್ಟಿದ್ದಕ್ಕೆ ದೊಡ್ಡ ಸಂಗತಿ ದೇವರನ್ನು ಪೂಜೆ ಮಾಡುವುದು ಅಂತ.
ಅಂದರೆ ಹುಟ್ಟಿದ್ದಾನೆ ಎನ್ನುವುದೇ ದೊಡ್ಡ ಸಂಗತಿ. ಇಲ್ಲ ಆದರೆ ಸತ್ತ ಹಾಗೆ ಎನ್ನತಕ್ಕಂಥ ವಿಪರೀತ ಪ್ರಕಾರದಲ್ಲಿ ಪ್ರಯೋಜನ ಇಲ್ಲ ಎನ್ನುವ ನೆಲೆಯಲ್ಲಿ ದೇವರ ಪೂಜೆಯನ್ನು ಎಲ್ಲದವರಿಗೆ ಎಲ್ಲ ಪ್ರಕಾರದಲ್ಲಿ ಇರಲಿಕ್ಕೆ ಹೋಗಿ ಅದಕ್ಕೊಂದು ವ್ಯವಸ್ಥೆ ಮಾಡಿದ್ದ. ಅದಕ್ಕೆ ನಾನು ಗುರುವಿನ ಪ್ರಧಾನ ಅಂತ ಹೇಳಲಿಕ್ಕೆ ಹೊರಟದ್ದು. ಈ ರೀತಿಯಾಗಿ ಭಗವಂತ ತನ್ನ ಪೂಜೆ ಮಾಡಿದವರಿಗೆ ವಿಶೇಷವಾಗಿ ತನ್ನ ಸೃಷ್ಟಿಯಲ್ಲಿನ ದೊಡ್ಡ ಮಟ್ಟಿನ ಫಲ ನಾವೇ ನಮಗೆ ಹೇಳಿಕೊಳ್ಳಿಕ್ಕೆ ಹುಟ್ಟಿದ್ದರ ದೊಡ್ಡ ಲಾಭ ಏನು ಕೇಳಿದರೆ ದೇವರ ಪೂಜೆ ಸಿಗುವುದು. ತಮಾಷೆ ವಿಷಯ ಆಗ್ತದೆ ಕೆಲವೊಮ್ಮೆ ದೇವಸ್ಥಾನದ ಅಂದರೆ. ನಾಯಿಯ ಕತೆ ಕೇಳಿದಾಗ ರಾಮಾಯಣದಲ್ಲಿ ಬರತಕ್ಕ ಕತೆ ಅದು. ದೂರು ಕೊಡಲು ಬಂದಾಗ ರಾಮ ಕೇಳಿದ ಏನಂತೆ ಅಂತ. ನನಗೆ ಅವ ಕಲ್ಲು ಹೊಡೆದಿದ್ದಾನೆ. ಅವನನ್ನು ಕರೆ ತಂದರು ಭಟ್ಟರು. ಹೌದಾ ಕೇಳಿದ್ದಾನೆ. ಹೌದು ಹೊಡೆದಿದ್ದೆ. ಯಾಕೆ ಹೊಡೆದಿದ್ದೆ? ಸುಮ್ಮನೆ ಹೊಡೆದಿದ್ದು ನಾನು ಹೇಳಿತ್ತು. ನಾನಲ್ಲಿ ಹೋಗ್ತಾ ಇದ್ದೆ ದೂರದಲ್ಲಿ, ಅವ ಕಲ್ಲು ಬಿಸಾಡಿದ್ದಾನೆ. ಅದಕ್ಕೆ ಎಂಥ ಶಿಕ್ಷೆ ಕೊಡುವುದು, ಏನು ಮಾಡೋದು? ಕೆಲವರೆಲ್ಲ ನಗಣ್ಯ ಅಂತಲೂ ತಲೆ ಹಾಕಿದ್ದಾರೆ. ರಾಮ ಹೇಳ್ತಾನೆ ನಗಣ್ಯ ಎಲ್ಲ ಇಲ್ಲ, ತಪ್ಪವುದಲ್ಲ, ಉತ್ತರ ಕೊಡಬೇಕದು. ನಾ ಎತ್ತರ ಬೇಕು ಕೇಳು ಅದೆಂತ ಹೇಳ್ತದೆ. ಅದು ಹೇಳಿದ್ದೇನೆ ಗೊತ್ತುಂಟ. ಅವನಿಗೆ ಅಲ್ಲಿಯ ಊರಿನಲ್ಲಿ ಒಂದು ದೇವಸ್ಥಾನದಲ್ಲಿ ಅರ್ಚಕ ಸ್ಥಾನವನ್ನು ಕೊಡಬೇಕು, ಪೂಜೆಯ ಸ್ಥಾನವನ್ನು ಕೊಡಬೇಕು. ಆಯಿತು ಅಂತಾಯಿತು. ಎಲ್ಲರಿಗೆ ಆಶ್ಚರ್ಯ. ಅಲ್ಲ, ಪೂಜೆಯ ಸ್ಥಾನ ಕೊಡ್ತೀರಿ, ದೊಡ್ಡ ಸಂಗತಿ ಆಯ್ತಲ್ಲ ಅವನಿಗೆ, ತಪ್ಪು ಮಾಡಿದವನಿಗೆ ಅಂತ. ನಾಯಿ ಹತ್ರವೇ ಕೇಳ್ತಾರೆ, ಎಂಥದಕ್ಕೆ ಮಾರಾಯ ಅದು ಹಾಗೆ ಉಲ್ಟಾ ಬಲ್ಟಾ ಆಯ್ತಲ್ಲ, ಬಡ್ತಿ ಇದ್ದಾಗೆ ಉಂಟಲ್ಲ ಅವನಿಗೆ. ಅದು ಸಮಸ್ಯೆ ಅಲ್ಲ. ಮತ್ತೆ ನಾನಲ್ಲಿ ಪೂಜೆಯವನಾಗಿದ್ದೆ, ಹೌದಾ? ಮತ್ತೆ ಅಲ್ಲಿದ್ದೆಲ್ಲ ಕದ್ದು ಎಲ್ಲ ತಿಂದಾಗಿದ್ದೇನೆ, ಅದಕ್ಕೆ ನನಗೆ ನಾಯಿ ಜನ್ಮ ಬಂದಿದೆ, ಹೌದಾ? ಈಗ ಅವನಿಗೆ ನಾಯಿ ಜನ್ಮ ಬರಲಿ, ಒಮ್ಮೆ ಬೋಧ ಬರಲಿ ಅಂತ ತಗೊಂಡೋಗಿ ಬಿಟ್ಟರು. ಅವನನ್ನು ಮಾಂಡಲಿಗರು ತಗೊಂಡೋಗಿ ಅವನನ್ನು ಪೂಜೆಯವನನ್ನು ಆಗಿಸಿದ್ದಾರೆ. ನ್ಯಾಯ. ಆದರೆ ಹುಟ್ಟಿದ್ದರ ಸಾರ್ಥಕ್ಯವನ್ನು ಹೇಳ್ತಕ್ಕಂಥ ಬಹಳ ಚಂದವಾದ ಇಲ್ಲಿ ಹೇಳಿದ ಸಂಗತಿಯನ್ನು ನೋಡಿಕೊಂಡ್ರೆ, ಜೀವನಂ ಅಲ್ಲ ಜನ್ಮನಃ ಫಲಂ, ಪೂಜನಂ ಜನ್ಮನಃ ಫಲಂ. ಪೂಜೆಯೇ ನಮ್ಮ ಸೃಷ್ಟಿಗೆ, ನಮ್ಮ ಬದುಕಿಗೆ, ನಮ್ಮ ಹುಟ್ಟಿಗೆ ಅರ್ಥ, ಅದು ಫಲಿತಾರ್ಥ, ಕೊನೆಯ ಘಟ್ಟ ಅನ್ನೋದಾಗಿ ಅನಿವಾರ್ಯತೆಯನ್ನು ಉಲ್ಲೇಖ ಮಾಡ್ತಾ, ನೀನಿದ್ದೇನು ಉಪಯೋಗ ಅಂತ ಕೇಳಿದಾಗೆ, ನಾವಾಗ ಮರಕ್ಕೆ ಕೇಳಿದಾಗೆ ದನಕ್ಕೆ ಕೇಳುವ, ದನಕ್ಕೆ ಕೇಳಿದರೆ ಅದು ಹಾಲು ಕೊಡ್ತದೆ ಹೇಳುತ್ತೆ. ಕೊನೆಗೆ ಇವರೇನು ಮಾಡ್ತಾರೆ, ಹಾಲು ಕೊಡೋದಿಲ್ಲ ಆದರೆ ಏನು ಮಾಡೋದು ಅಂತ. ಹಾಲು ಕೊಡುವುದಿಲ್ಲ ಅಂತ ಆದರೆ ದನ ಹೇಳ್ತದೆ ನಾನು ಗೋಮೂತ್ರ ಕೊಡ್ತೇನೆ, ಅದು ಉಪಯೋಗ ಇಲ್ಲ ನಮಗೆ, ಗೋಮಯ ಕೊಡ್ತೇನೆ, ಅದು ಬೇಡ ನಮಗೆ ಕೃಷಿಗೆ. ನೋಡಿ, ಅದರಿಂದ ಸಾರ್ಥಕ ಪರಮ ಸಾರ್ಥಕವನ್ನು ಹೇಳ್ತೇವೆ ಹೊರತು ಮತ್ತೇನಲ್ಲ. ಅಂದ ಜೀವನ ಹುಟ್ಟಿನ ಪರಮ ಸಾರ್ಥಕ ಭಗವಂತನ ಪೂಜೆ ಎನ್ನುವ ಮಟ್ಟಿಗೆ. ಅಂದರೆ ಪೂಜೆ ಅನಿವಾರ್ಯ. ಬದುಕು ಹೇಗೆ ಮುಖ್ಯವೋ, ಅಂದರೆ ಲೈಫ್ ಜೀವನ ಎಷ್ಟು ಅನಿವಾರ್ಯವೋ ಅಷ್ಟು ಅನಿವಾರ್ಯ ಪೂಜೆಯು ಅನ್ನುವ ಮಟ್ಟಿಗೆ ಈ ಮಾತು ಮಾತಾಡಿದೆ. ಮುಂದಿನ ಚಿಂತನೆಯನ್ನು ಮತ್ತೊಮ್ಮೆ ಸೇರಿದಾಗ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ. ಹರೇ ರಾಮ.